Praise the Lord. Hi, friends. Welcome back to this new session. Dear students, in this session, we are going to discuss about the concept called transformation formulas. Dear students, transformation formulas ಎಂಟಿರ್ತವೆ ಅದು ಎರಡು ಸೆಟ್ಟಲ್ಲಿ. ಓಕೆ, ಫಸ್ಟ್ ಸೆಟ್ಟಲ್ಲಿ ನಾವು 4 ಫಾರ್ಮುಲಾಸ್ ಇರ್ತವೆ. ಅದು ಏನಂತಂದರೆ ಸಮ್ ಆರ್ ಡಿಫ್ರೆನ್ಸ್ ಇನ್ ದ ಪ್ರಾಡಕ್ಟ್ ಫಾರ್ಮ್ ಬರೆಯೋದು 4 formulas. In second set is from product you will write it to sum or difference format. Okay, so 4 plus 4 you will be having 8 formulas. So let me read it once. Sin c plus sin d is equal to 2 sin c plus d by 2 into cos c minus d by 2. Similarly, sin c minus sin d is 2 cos c plus d by 2 into sin c minus d by 2. ಸೊ ಬಿಗಿನಿಂಗಲ್ಲಿ ನಾನು ಈ ಫಾರ್ಮುಲಾಸ್ನ ಓದಿದ್ರೆ ನಿಮಗೇನು ಅರ್ಥ ಆಗೋದಿಲ್ಲ, ಬಿಕಾಸ್ ಇದು ಹೇಗೆ ಬಂತು ಏನು ಅನ್ನೋ ಕಾನ್ಸೆಪ್ಟ್ ಗೊತ್ತಿಲ್ಲದೆ ಇರೋದ್ರಿಂದ ಯು ವಿಲ್ ನಾಟ್ ಅಂಡರ್ಸ್ಟ್ಯಾಂಡ್ ದಿಸ್. ಸೊ ವಾಟ್ ವಿ ಶಾಲ್ ಡೂ ಇಟ್ ಈಸ್, ಫಸ್ಟ್ ಲೆಟ್ ಅಸ್ ಪ್ರೂವ್ ದಿಸ್. ಓಕೆ, ಸೊ ಈ 8 ಫಾರ್ಮುಲಾಸ್ನ ಒನ್ ಬೈ ಒನ್ ಪ್ರೂವ್ ಮಾಡಾದಮೇಲೆ ನಾವು ಒಂದು ಸಮ್ಮರಿ ನೋಡ್ಕೊಳ್ಳೋಣ. ಆಗ ಈ ಟ್ರಾನ್ಸ್ಫಾರ್ಮೇಷನ್ ಫಾರ್ಮುಲಾಸ್ ಅಂದರೆ ಏನು ಅಂತ ನಿಮಗೆ ಡೀಟೇಲಾಗಿ ಅರ್ಥ ಆಗುತ್ತೆ. Okay, so let's not waste our time or give any further introduction. Let's directly go on to the main concept called transformation formulas. ಆಮೇಲೆ ನಿಮ್ಮ 5 mark questions or even 3 mark questions ಫಸ್ಟ್ ಪಿ ಯು ಸಿಯಲ್ಲಿ ಸಾಲ್ವ್ ಮಾಡೋದಕ್ಕೆ ಟ್ರಾನ್ಸ್ಫಾರ್ಮೇಷನ್ ಫಾರ್ಮುಲಾಸ್ ಬೇಕೇ ಬೇಕು. ಸೊ for your first PUC, these 8 formulas are going to be very, very important. Particularly sometimes for 5 mark questionsಗೆ ಟ್ರಾನ್ಸ್ಫಾರ್ಮೇಷನ್ ಫಾರ್ಮುಲಾ ಯೂಸ್ ಮಾಡಿಕೊಂಡೇ ಮಾಡಬೇಕಾಗುತ್ತೆ. Okay, so get ready for the discussion of the very important topic called transformation formulas. And one more important information ಏನು ಅಂತಂದರೆ, ಟ್ರಾನ್ಸ್ಫಾರ್ಮೇಷನ್ ಫಾರ್ಮುಲಾಸ್ ಗೊತ್ತಿರಬೇಕು ಅಂತಂದರೆ ನಿಮಗೆ ಕಾಂಪೌಂಡ್ ಆ್ಯಂಗಲ್ಸ್ ಗೊತ್ತಿರಬೇಕು. ಅಂದರೆ ಸೈನ್ ಆಫ್ ಎ ಪ್ಲಸ್ ಬಿ, ಸೈನ್ ಆಫ್ ಎ ಮೈನಸ್ ಬಿ ಮತ್ತು ಕಾಸ್ ಆಫ್ ಎ ಪ್ಲಸ್ ಬಿ, ಕಾಸ್ ಆಫ್ ಎ ಮೈನಸ್ ಬಿ. ಈ 4 ಫಾರ್ಮುಲಾಸ್ ಗೊತ್ತಿದ್ರೆ ಮಾತ್ರ ನಾವು ಟ್ರಾನ್ಸ್ಫಾರ್ಮೇಷನ್ ಫಾರ್ಮುಲಾಸ್ ನೋಡ್ಕೊಳ್ಬೋದು. ಸೊ ಹೀಗಿರೋದ್ರಿಂದ ಬೇಕಾಗಿರುವಂಥ 4 ಕಾಂಪೌಂಡ್ ಆ್ಯಂಗಲ್ಸ್ನ ನೋಡಿಕೊಂಡು ನಾವು ಫಸ್ಟ್ ಪ್ರಾಬ್ಲಮ್ನ ನೋಡ್ಕೊಳ್ಳೋಣ. ದೀಸ್ ಕಾಂಪೌಂಡ್ ಆ್ಯಂಗಲ್ಸ್ ಆರ್ ಆಲ್ರೆಡಿ ಡಿಫೈನ್ಡ್. ಸೈನ್ ಆಫ್ ಎ ಪ್ಲಸ್ ಬಿ ಈಸ್ ಸೈನ್ ಎ ಕಾಸ್ ಬಿ ಪ್ಲಸ್ ಕಾಸ್ ಎ ಸೈನ್ ಬಿ. ಸಿಮಿಲರ್ಲಿ ಸೈನ್ ಆಫ್ ಎ ಮೈನಸ್ ಬಿ ಈಸ್ ಸೈನ್ ಎ ಕಾಸ್ ಬಿ ಮೈನಸ್ ಕಾಸ್ ಎ ಸೈನ್ ಬಿ. ಓಕೆ, ನೆಕ್ಸ್ಟು ಕಾಸ್ ಆಫ್ ಎ ಪ್ಲಸ್ ಬಿ ನಾವು ಡಿರೈವೇ ಮಾಡಿದ್ದೀವಿ. ಕಾಸ್ ಎ ಕಾಸ್ ಬಿ ಮೈನಸ್ ಸೈನ್ ಎ ಸೈನ್ ಬಿ. ನೆನ್ಪಿಟ್ಕೊಳ್ಳಿ, ಕಾಸ್ಗೆ ಇಲ್ಲಿ ಪ್ಲಸ್ ಇದ್ದರೆ ಇಲ್ಲಿ ಮೈನಸ್ಸು. ಸಿಮಿಲರ್ಲಿ ಕಾಸ್ ಆಫ್ ಎ ಮೈನಸ್ ಬಿ ಈಸ್ ಕಾಸ್ ಎ ಕಾಸ್ ಬಿ ಪ್ಲಸ್ ಸೈನ್ ಎ ಸೈನ್ ಬಿ. ಓಕೆ, ಸೊ ಈ 4 ಫಾರ್ಮುಲಾಸ್ನ ಯೂಸ್ ಮಾಡಿಕೊಂಡು 8 ಟ್ರಾನ್ಸ್ಫಾರ್ಮೇಷನ್ ಫಾರ್ಮುಲಾಸ್ನ ಒನ್ ಬೈ ಒನ್ ಪ್ರೂವ್ ಮಾಡ್ತೀವಿ. ಲೆಟ್ ಅಸ್ ಸ್ಟಾರ್ಟ್ ಇಟ್ ನೌ. ಸೊ ನೌ ಫಾರ್ ದ ಬಿಗಿನಿಂಗ್ ಲೆಟ್ ಅಸ್ ಕನ್ಸಿಡರ್ 2 ಫಾರ್ಮುಲಾಸ್. ಒಂದು ಸೈನ್ ಆಫ್ ಎ ಪ್ಲಸ್ ಬಿ. ಸೊ ಓಕೆ, so sin of a plus b, we know that sin of a plus b is sin a cos b plus cos a into sin b. Okay, so this is the result we have from compound angles. Let me take it as equation 1. And next, similarly you have sin of a minus b. So sin of a minus b is as it is sin a cos b minus of cos a sin b. Okay, you can take it as equation 2. So first sin of a plus b formula consider ಮಾಡ್ತೀನಿ. Next sin of a minus b formula, take it as equation 1 and 2. Okay, so first time what you are going to do it is we shall add equation 1 and 2 and see what happens. So if I adding equations 1 and 2 we get, so add ಮಾಡಿದಾಗ left hand side ಏನಾಗುತ್ತೆ, we will be having sin of a plus b, okay, plus sin of a minus b. Okay, so when I add equation 1 and 2 I'll get sin of a plus b plus sin of a minus b on the left hand side. This is equal to right hand side, look here, add ಮಾಡಿದಾಗ ಏನಾಗುತ್ತೆ, ಕಾಸ್ ಎ ಸೈನ್ ಬಿ, ಕಾಸ್ ಎ ಸೈನ್ ಬಿ, ಒಂದು ಪ್ಲಸ್ಸು ಮೈನಸ್ ಇದೆ, ಎರಡು ಕ್ಯಾನ್ಸಲ್ ಆಗುತ್ತೆ. ಸೊ ನಮ್ಗೆ ಉಳಿಯೋದು ಸೈನ್ ಎ ಇಂಟು ಕಾಸ್ ಬಿ ಪ್ಲಸ್ ಸೈನ್ ಎ ಇಂಟು ಕಾಸ್ ಬಿ. ಸೊ ನಮ್ಗೆ ಇಲ್ಲಿಂದ ಏನು ಸಿಗುತ್ತೆ, ಐ ವಿಲ್ ಗೆಟ್ 2 times ಸೈನ್ ಎ ಇಂಟು ಕಾಸ್ ಬಿ. ಅರ್ಥ ಆಗ್ತಿದೆಯಾ ಹೇಗೆ ಸಿಕ್ತು? It is just by adding equation 1 and 2. Left hand side directly sin of a plus b plus sin of a minus b ಆಗುತ್ತೆ. So that will be equal to sin a cos b plus sin a cos b. It will be 2 times sin a cos b. So add ಮಾಡುವಾಗ ಇವೆರಡು ಟರ್ಮ್ಸ್ ಪ್ಲಸ್ ಆ್ಯಂಡ್ ಮೈನಸ್ ಇರೋದ್ರಿಂದ ಕ್ಯಾನ್ಸಲ್ ಆಗುತ್ತೆ. Therefore from this I will get the first transformation formula. ಏನು ಅಂತಂದರೆ, ಸೊ let me write this as first one. ಇಲ್ಲಿಂದ ಬರ್ಕೊಳ್ತೀನಿ. So this is where we'll get the product. So sin a into cos b is a product alwa.
ಪ್ರಾಡಕ್ಟ್ ಇಂದ ಸಮ್ ಆರ್ ಡಿಫ್ರೆನ್ಸ್ ನಾನು 2 ಟೈಮ್ಸ್ ಆಫ್ ತಗೊಳ್ಬೇಕು. ಸೊ ಇಫ್ ಐ ಜಸ್ಟ್ ವಾಂಟ್ ದಿಸ್ ಐ ವಿಲ್ ಡಿವೈಡ್ ಬೈ 2. ಸೊ ದಿಸ್ ವಿಲ್ ಬಿ ನಥಿಂಗ್ ಬಟ್ half of I have sin of a plus b plus sin of a minus b. ಅರ್ಥವಾಗ್ತಿದೆಯಾ? ಸೊ ದಿಸ್ ಇಸ್ ದಿ ಫಸ್ಟ್ ಟ್ರಾನ್ಸ್ಫಾರ್ಮೇಷನ್ ಫಾರ್ಮುಲಾ ಔಟ್ ಆಫ್ ದಿ 8. ಫಸ್ಟ್ ಒನ್ನು ಹೇಗೆ ಸಿಕ್ತು? ಜಸ್ಟ್ ಬೈ ಆ್ಯಡಿಂಗ್ ಈಕ್ವೇಷನ್ 1 ಇಂಟು ಯಾವುದು ಈಕ್ವೇಷನ್ 1 ಇಂಟು ಸೈನ್ ಆಫ್ ಎ ಪ್ಲಸ್ ಬಿ ಪ್ಲಸ್ ಸೈನ್ ಆಫ್ ಎ ಮೈನಸ್ ಬಿ. ಈಗ ಸೆಕೆಂಡ್ ಈಕ್ವೇಷನ್ ಸಿಗಬೇಕಂದ್ರೆ ಸೇಮ್ ಥಿಂಗ್ ಆ್ಯಡ್ ಮಾಡೋ ಬದಲು ವಿ ವಿಲ್ ಸಬ್ಟ್ರ್ಯಾಕ್ಟ್. ಓಕೆ, ಸೊ ಲೆಟ್ ಅಸ್ ಸಬ್ಟ್ರ್ಯಾಕ್ಟ್ ಈಕ್ವೇಷನ್ 1 ಇಂಟು ಆ್ಯಂಡ್ ಸಿ ವಾಟ್ ಹ್ಯಾಪನ್ಸ್. ಸೊ ಈಗೇನು ಮಾಡ್ತೀನಿ, ಫಸ್ಟ್ ಕೇಸಲ್ಲಿ ಆ್ಯಡ್ ಮಾಡಿದೆ, ಸೆಕೆಂಡ್ ಕೇಸಲ್ಲಿ ಅಲ್ಲಿ ಟೇಕ್ ಈಕ್ವೇಷನ್ 1 ಮೈನಸ್ ಈಕ್ವೇಷನ್ 2. ಸೊ ಈಗೇನಾಗುತ್ತೆ, ದ ಲೆಫ್ಟ್ ಹ್ಯಾಂಡ್ ಸೈಡ್ ಬಿಕಮ್ಸ್ ಸೈನ್ ಆಫ್ ಎ ಪ್ಲಸ್ ಬಿ minus sin of a minus b. Correct? Okay, so here you don't have any doubts. This is nothing but when you subtract, what happens, first term gets cancels because sin a cos b minus sin a cos b ಇವೆರಡು ಟರ್ಮ್ ಕ್ಯಾನ್ಸಲ್ ಆಗುತ್ತೆ. ಇಲ್ಲೇನಾಗುತ್ತೆ, ಕಾಸ್ ಎ ಸೈನ್ ಬಿ ಮೈನಸ್ ಆಫ್ ಮೈನಸ್ ಪ್ಲಸ್ ಆಗೋಗುತ್ತೆ. ಸೊ ಸಬ್ಟ್ರಾಕ್ಟ್ ಮಾಡಿದಾಗ ಈ ಟರ್ಮ್ ಕ್ಯಾನ್ಸಲ್ ಆಗುತ್ತೆ, ಇದು ಎರಡು ಟರ್ಮ್ ಉಳಿಯುತ್ತೆ. ಸೊ ದಟ್ ಈಸ್ ನಥಿಂಗ್ ಬಟ್ 2 times ಆಫ್ cos a into sin b. ಅರ್ಥ ಆಗ್ತಿದೆ? ಯು ಕ್ಯಾನ್ ಇಮ್ಯಾಜಿನ್ ವೆನ್ ಐ ಸಬ್ಟ್ರಾಕ್ಟ್ ದಿಸ್ ವಿಲ್ ಚೇಂಜ್ ಇಟ್ಸ್ ಸೈನ್. ಸೊ ದಿಸ್ ವಿಲ್ ಚೇಂಜ್ ಇಟ್ಸ್ ಸೈನ್ ಅಂದರೆ ಮೈನಸ್ ಪ್ಲಸ್ ಆಗುತ್ತೆ, ಇಲ್ಲಿ ಪ್ಲಸ್ ಮೈನಸ್ ಆಗೋದ್ರಿಂದ ಈ ಟರ್ಮ್ ಕ್ಯಾನ್ಸಲ್ ಆಗುತ್ತೆ. ಸೊ ಐ ವಿಲ್ ಬಿ ಗೆಟಿಂಗ್ ಸೈನ್ ಆಫ್ ಎ ಪ್ಲಸ್ ಬಿ ಮೈನಸ್ ಸೈನ್ ಆಫ್ ಎ ಮೈನಸ್ ಬಿ ಇಸ್ ನಥಿಂಗ್ ಬಟ್ 2 times cos a into sin b. From this I will get the second transformation formula as follows. Okay, so second one is some more product in the ತಗೊಳ್ಳೋಣ. If I have cos A into sin B, so this will be nothing but e 2 na ee kade divide ಮಾಡೋಣ. This is half of what you have, sin of A plus B minus sin of A minus B. So this is the second formula. ಅರ್ಥ ಆಗ್ತಿದೆಯಾ? ಸೊ ಫಸ್ಟ್ ಫಾರ್ಮುಲಾ ಐ ಗಾಟ್ ಬೈ ಆ್ಯಡಿಂಗ್ ಸೈನ್ ಆಫ್ ಎ ಪ್ಲಸ್ ಬಿ ಆ್ಯಂಡ್ ಸೈನ್ ಆಫ್ ಎ ಮೈನಸ್ ಬಿ. ಸೆಕೆಂಡ್ ಕೇಸ್ ಐ ವಿಲ್ ಗೆಟ್ ಬೈ ಸಬ್ಟ್ರಾಕ್ಟಿಂಗ್ ಎ ಪ್ಲಸ್ ಬಿ ಸೈನ್ ಆಫ್ ಎ ಪ್ಲಸ್ ಬಿ ಆ್ಯಂಡ್ ಸೈನ್ ಆಫ್ ಎ ಮೈನಸ್ ಬಿ. ಇದೇ ಥರ ಕಾಸ್ ಆಫ್ ಎ ಪ್ಲಸ್ ಬಿ ಕಾಸ್ ಆಫ್ ಎ ಮೈನಸ್ ಬಿ ತೊಗೊಂಡು ಆ್ಯಡ್ ಮಾಡಿದ್ರೆ ಥರ್ಡ್ ಒನ್ ಸಿಗುತ್ತೆ, ಸಬ್ಟ್ರಾಕ್ಟ್ ಮಾಡಿದ್ರೆ ಫೋರ್ತ್ ಒನ್ ಸಿಗುತ್ತೆ. ಸೊ ದಟ್ಸ್ ವಿಲ್ ಬಿ ದ ಫಸ್ಟ್ ಟೈಪ್ ವೇರ್ ಪ್ರಾಡಕ್ಟಿಂದ ಸಮ್ ಆರ್ ಡಿಫ್ರೆನ್ಸ್ ಸಿಕ್ತು. ಸೊ ಇಲ್ಲಿ ಪ್ರಾಡಕ್ಟ್ ಇದೆ, ಒಂದು ಕೇಸಲ್ಲಿ ಸಮ್ಮು, ಇನ್ನೊಂದು ಕೇಸಲ್ಲಿ ಡಿಫ್ರೆನ್ಸ್ ಇರುತ್ತೆ. ಓಕೆ, ಸೊ ಇಲ್ಲಿಗೊಂದು ಆಲ್ರೆಡಿ ನಿಮ್ಗೊಂದು ಐಡಿಯಾ ಸಿಕ್ಕಿದೆ. ಈಗ ನೆಕ್ಸ್ಟ್ ಟು ಹೇಗೆ ಬರುತ್ತೆ ಅಂತ. ಓಕೆ, ಸೊ ಲೆಟ್ ಅಸ್ ಕನ್ಸಿಡರ್ ದ ನೆಕ್ಸ್ಟ್ ಸೆಟ್ ನೌ. ಸೊ ಆ್ಯಸ್ ಐ ಟೋಲ್ಡ್ ಯು ಬಿಫೋರ್, ನಾವು ಲೆಟ್ ಅಸ್ ಕನ್ಸಿಡರ್ cos of a plus b formula. Okay, so we all know cos of a plus b is nothing but cos a into cos b minus sin a into sin b. Correct? Okay, so if I for my reference, let me take this as equation 3. Similarly, cos of a minus b is actually nothing but cos a cos b plus sin a into sin b. Okay, this will be my equation 4. ಓಕೆ, ಸೊ ಹಿಂದೆ ಮಾಡಿದಾಗೆ ಇಲ್ಲೂ ಫಸ್ಟು ಈ ಎರಡು ಈಕ್ವೇಷನ್ನ ಆ್ಯಡ್ ಮಾಡ್ತೀವಿ, ನೆಕ್ಸ್ಟು ಎರಡು ಈಕ್ವೇಷನ್ನ ಸಬ್ಟ್ರಾಕ್ಟ್ ಮಾಡ್ತೀವಿ ಆ್ಯಂಡ್ ಸಿ ವಾಟ್ ಹ್ಯಾಪನ್ಸ್ ನೌ. So as in the previous case, if you take equation 1 plus equation 2, my left hand side becomes cos of a plus b plus cos of a minus b. Okay, ರೈಟ್ ಹ್ಯಾಂಡ್ ಸೈಡ್ ಏನಾಗುತ್ತೆ ನೋಡಿ, ಆ್ಯಡ್ ಮಾಡ್ತಿರೋದ್ರಿಂದ ಇವೆರಡು ಟರ್ಮ್ಸ್ ಸೇಮ್ ಇದೆ, ಬಟ್ ಒಂದು ಪ್ಲಸ್ಸು ಒಂದು ಮೈನಸ್ಸು. ಸೊ ಸೈನ್ ಎ ಕಾಸ್ ಬಿ ಕ್ಯಾನ್ಸಲ್ ಆಗುತ್ತೆ. ನಮ್ಗೆ ಉಳಿಯೋದು ಕಾಸ್ ಎ ಇಂಟು ಕಾಸ್ ಬಿ ಪ್ಲಸ್ ಕಾಸ್ ಎ ಇಂಟು ಕಾಸ್ ಬಿ. ಸೊ ಎರಡು ಸರಿ ಸೇಮ್ ಟರ್ಮ್ಸ್ ಇರೋದ್ರಿಂದ ಐ ವಿಲ್ ಗೆಟ್ 2 times ಆಫ್ cos a into cos b. Okay, so from here I'll get the third result as follows. So third result to product or difference in the namgen sigutte product in the tagolana. So if I have cos a into cos b, okay, this will be nothing but divide by 2. This is nothing but half of cos of a plus b plus cos of a minus b. So this is my third result. ಅರ್ಥವಾಗ್ತಿದೆಯಾ? ರಿಮೆಂಬರ್ ದ ಪ್ರೀವಿಯಸ್ ಒನ್ನಲ್ಲಿ ಹಾಫ್ ಆಫ್ ಸೈನ್ ಆಫ್ ಎ ಪ್ಲಸ್ ಬಿ ಪ್ಲಸ್ ಸೈನ್ ಆಫ್ ಎ ಮೈನಸ್ ಬಿ ಇತ್ತು, ಸಿಮಿಲರ್ಲಿ ಮೈನಸ್ ಆಫ್. ಓಕೆ, ಸೊ ಥರ್ಡ್ ಒನ್ ಸಿಕ್ತು. ಅಗೈನ್ ನಾವು ವಿ ವಿಲ್ ಸಬ್ಟ್ರಾಕ್ಟ್. ಸೊ ಫಾರ್ ದ ಫೋರ್ತ್ ಒನ್ ಲೆಟ್ ಅಸ್ ಟೇಕ್ ಈಕ್ವೇಷನ್ 1 ಮೈನಸ್ ಈಕ್ವೇಷನ್ 2 ಆ್ಯಂಡ್ ಸಿ ವಾಟ್ ವಿ ಆರ್ ಗೋನ್ ಟು ಗೆಟ್. ಸೊ ಪ್ಲೀಸ್ ಬಿ ವೆರಿ ಕೇರ್ಫುಲ್ ಇನ್ ದಿಸ್ ಟರ್ಮ್. ಯಾಕೆ ಅಂತಂದರೆ ನಾವು ವೆನ್ ಯು ಟೇಕ್ ಈಕ್ವೇಷನ್ 1 ಮೈನಸ್ ಈಕ್ವೇಷನ್ 2, ಲೆಫ್ಟ್ ಹ್ಯಾಂಡ್ ಸೈಡಲ್ಲಿ ಏನು ನಿಮಗೆ ಪ್ರಾಬ್ಲಮ್ ಬರೋದಿಲ್ಲ. ಏಕೆ, ಯು ವಿಲ್ ಗೆಟ್ ಕಾಸ್ ಆಫ್ ಎ ಪ್ಲಸ್ ಬಿ
minus cos of a minus b. This is usual. ಆಗಲೇ ಬಂದ ಹಾಗೆ ಬರುತ್ತೆ. ದಿಸ್ ಇಸ್ ನಥಿಂಗ್ ಬಟ್ ಈಗ ಸಬ್ಟ್ರ್ಯಾಕ್ಟ್ ಮಾಡಿದೆ ದಿಸ್ ವಿಲ್ ಬಿ ಪ್ಲಸ್ ಆ್ಯಂಡ್ ದಿಸ್ ವಿಲ್ ಬಿ ಮೈನಸ್, ಇವೆರಡು ಕ್ಯಾನ್ಸಲ್ ಆಗುತ್ತೆ. ಬಟ್ ಇಲ್ಲೇನಾಗುತ್ತೆ, ಫಸ್ಟ್ ಒನ್ನಲ್ಲಿ ಮೈನಸ್ ಆಫ್ ಸೈನ್ ಎ ಬಿ ಇದೆ, ಸೆಕೆಂಡ್ ಒನ್ನಲ್ಲೂ ದಿಸ್ ಪ್ಲಸ್ ಬಿಕಮ್ಸ್ ಮೈನಸ್. ಸೊ ಮೈನಸ್ ಸೈನ್ ಎ ಸೈನ್ ಬಿ ಮೈನಸ್ ಸೈನ್ ಎ ಸೈನ್ ಬಿ, ಎರಡು ಸರಿ ಮೈನಸ್ ಸೈನ್ ಎ ಸೈನ್ ಬಿ ಬರುತ್ತೆ. ಸೊ ಯು ವಿಲ್ ಬಿ ಗೆಟಿಂಗ್ ಮೈನಸ್ 2 ಟೈಮ್ಸ್ ಆಫ್ ಸೈನ್ ಎ ಇಂಟು ಸೈನ್ ಬಿ. ಇದು ಒಂದೇ ಒಂದು ಚೇಂಜು ಏನಂತಂದರೆ ಇಲ್ಲಿ ಒಂದು ಸರಿ ಮಾತ್ರ ನೆಗೆಟಿವ್ ಬರುತ್ತೆ. ಪ್ರೀವಿಯಸ್ 3 ಕೇಸಸಲ್ಲಿ ಎಲ್ಲೂ ನೆಗೆಟಿವ್ ಬರೋದಿಲ್ಲ, ಇಲ್ಲಿ ಮಾತ್ರ ನೆಗೆಟಿವ್ ಬರುತ್ತೆ. ದ ರೀಸನ್ ಇಸ್ ಇಲ್ಲಿ ಮೈನಸ್ ಇದೆ, ಈ ಪ್ಲಸ್ನ ಸಬ್ಟ್ರಾಕ್ಟ್ ಮಾಡಿದಾಗ ದಿಸ್ ಆಲ್ಸೋ ಇಸ್ ಮೈನಸ್. ಸೊ ಸಿನ್ಸ್ ಬೋತ್ ಆರ್ ಮೈನಸ್, ವೆನ್ ಯು ಆ್ಯಡ್ ಯು ವಿಲ್ ಗೆಟ್ -2. Okay, so from here I'll get the fourth result as I did the previous case. So fourth one ಏನು ತಗೊಳ್ತೀವಿ, I will just take sin A into sin B. ಅರ್ಥ ಆಗ್ತಿದೆಯಾ? ಸೊ sin A into sin B will be nothing but ಈ 2ನ ಆ ಕಡೆ ಡಿವೈಡ್ ಮಾಡಿದ್ರೆ ಆ್ಯಕ್ಚುಲಿ ನೆಗೆಟಿವ್ ಇರೋದ್ರಿಂದ -1/2 ಆಗುತ್ತೆ. ಸೊ -1/2 ಇಂಟು ಕಾಸ್ ಆಫ್ A plus B minus cos of A minus B. ಓಕೆ, ಸೊ ದಿಸ್ ವಿಲ್ ಬಿ ಮೈ ಫೋರ್ತ್ ರಿಸಲ್ಟ್. ಸೊ ಇಲ್ಲಿಗೆ ನಮ್ಮ 4 ಫಾರ್ಮ್ ಸಿಕ್ತು. ಏನು ಗೊತ್ತಾಗ್ತಿದೆಯಲ್ಲ? ಸೊ ಈಗ 4 ಫಾರ್ಮ್ನ ಸೇರಿ ಒಂದು ಬರೆಯೋಣ. ಸೊ ಇಲ್ಲಿ ನಮ್ಗೆ ಏನು ಸಿಗುತ್ತೆ, ಫಸ್ಟ್ ಫಾರ್ಮ್ ಯಾವ್ದು ಬೇಕಾದ್ರೂ ಫಸ್ಟ್ ಅಥವಾ ಸೆಕೆಂಡ್ ಅಂತ ತೊಗೋಬೋದು. ಇಲ್ಲಿ ಪ್ರಾಡಕ್ಟಿಂದ ಸಮ್ ಆರ್ ಡಿಫ್ರೆನ್ಸ್ಗೆ ಸಂಬಂಧಪಟ್ಟಂತಹ 4 ಟ್ರಾನ್ಸ್ಫಾರ್ಮೇಷನ್ ಫಾರ್ಮುಲಾ ಬರುತ್ತೆ, ವಿಚ್ ವಿ ಹ್ಯಾವ್ ಆಲ್ರೆಡಿ ಪ್ರೂವ್ಡ್ ಜಸ್ಟ್ ನೌ. ಓಕೆ, ಸೊ ಲೆಟ್ ಅಸ್ ರಿವೈಸ್ ದಟ್. So here comes the first set. Sin A cos B is nothing but half of sin of A plus B plus sin of A minus B. Okay. Cos A into sin B idre, it is half of sin of A plus B minus sin of A minus B. Similarly, as we proved above, cos A into cos B idre, idin some more difference ಬರೆಯೋದಾದ್ರೆ half of cos of A plus B plus cos of A minus B ಆಗುತ್ತೆ. Similarly, the last one, sin A into sin B idre, ಎರಡೂ sin ಇದ್ರೆ minus half of cos of A plus B minus cos of A minus B. Okay, so these are the first set of transformation formulas with 4. ಯಾವ ಇದ್ರ ಪ್ಯಾಟ್ರನ್ ಏನು, ಪ್ರಾಡಕ್ಟ್ ಇಂದ ಸಮ್ ಆರ್ ಡಿಫ್ರೆನ್ಸ್ ಬರುತ್ತೆ. ನಾವು ಯೂಸಿಂಗ್ ದೀಸ್ 4 ಇದೇ 4 ಪ್ಯಾಟ್ರನ್ನ ತಗೊಂಡು ಉಲ್ಟಾ ಬರೀತೀವಿ. ಹೇಗೆ? ಸಮ್ ಆರ್ ಡಿಫ್ರೆನ್ಸ್ ಇಂದ ಪ್ರಾಡಕ್ಟ್. ಓಕೆ, ಸೊ ಆ 4 ಪ್ರೂಫ್ ಗೊತ್ತಾದರೆ ಈ ಒಂದು ಸೆಷನ್ನು ಮುಗಿಯುತ್ತೆ. ಓಕೆ, ಸೊ ಲೆಟ್ ಅಸ್ ಕನ್ಸಿಡರ್ ದೋಸ್ 4 ಫಾರ್ಮುಲಾಸ್ ನಾವು. ಸೊ ಈಗ ಫಸ್ಟ್ ಟ್ರಾನ್ಸ್ಫಾರ್ಮೇಷನ್ ಫಾರ್ಮುಲಾ ಸೆಟ್ ಹೇಗೆ ಎಲ್ಲಿಂದ ಸ್ಟಾರ್ಟ್ ಮಾಡಿದ್ರು ಅಲ್ಲಿಂದನೇ ಮತ್ತೆ ಸ್ಟಾರ್ಟ್ ಮಾಡ್ತೀವಿ. ಇದನ್ನು ಬರ್ಕೊಳ್ಳಿಲ್ಲ, ಬಟ್ ಎಲ್ಲಿಂದ ವಿ ಹ್ಯಾವ್ ಸೈನ್ ಆಫ್ A ಪ್ಲಸ್ ಬಿ ಪ್ಲಸ್ ಸೈನ್ ಆಫ್ A ಮೈನಸ್ ಬಿ ಈಸ್ ಈಕ್ವಲ್ ಟು 2 ಟೈಮ್ಸ್ ಸೈನ್ ಎ ಇಂಟು ಕಾಸ್ ಬಿ. ಓಕೆ, ಇಲ್ಲಿಂದ ಕನ್ಸಿಡರ್ ಮಾಡಿಕೊಂಡು ನಾನು ನೆಕ್ಸ್ಟ್ ಸೆಟ್ ಬರಿತೀನಿ. ಸೊ ಜಸ್ಟ್ ಕನ್ಸಿಡರ್ ದಿಸ್. ಸೊ ವಿ ಹ್ಯಾವ್ ಸೈನ್ ಆಫ್ A ಪ್ಲಸ್ ಬಿ, ಓಕೆ, ಪ್ಲಸ್ sine of A minus B. Okay, this is nothing but 2 times sin A into cos B. Okay, idu already namak gottide. Okay, now what we will do here is nothing but note this step carefully. Okay, so ಇಲ್ಲಿ ಏನು ಮಾಡ್ತೀವಿ ನೋಡ್ಕೊಳ್ಳಿ. I will put A plus B na C ಅಂತ ತಗೊಳ್ತೀನಿ. ಓಕೆ, I will put A plus B as C and A minus B as D. ಅರ್ಥ ಆಗ್ತಿದೆಯಾ? ಸೊ ಫಸ್ಟ್ ಈಕ್ವೇಷನ್ ಏನು, A plus B, I will take it as C. The next I will put A minus B as equation D. Okay, let me take this as equation 1 and this is equation 2. ಅರ್ಥವಾಗ್ತಿದೆಯಾ? ಸಬ್ಸ್ಟಿಟ್ಯೂಷನ್ ತಗೊಳ್ತಾ ಇದ್ದೀನಿ. ಈಗೇನು ಮಾಡ್ತೀವಿ ಅಂದರೆ ಲೆಟ್ ಮಿ ಆ್ಯಡ್ equation 1 plus equation 2. ಈ equation 1 plus equation 2 ತಗೊಂಡ್ರೆ ಏನಾಗುತ್ತೆ, when I add ಪ್ಲಸ್ ಬಿ ಮೈನಸ್ ಬಿ ಗೆಟ್ಸ್ ಕ್ಯಾನ್ಸಲ್ಸ್. ಲೆಫ್ಟ್ ಹ್ಯಾಂಡ್ ಸೈಡ್ ಏನು ಸಿಗುತ್ತೆ ನನಗೆ, ಎ ಪ್ಲಸ್ ಎ ದಟ್ ಈಸ್ 2A ಈಸ್ ನಥಿಂಗ್ ಬಟ್ ಸಿ ಪ್ಲಸ್ ಡಿ ಸಿಗುತ್ತೆ. ಓಕೆ, ದೇರ್ ಫಾರ್ ಇಲ್ಲಿಂದ ನನಗೆ ಎ ಬೇಕು ಅಂದರೆ ದ ವ್ಯಾಲ್ಯೂ ಆಫ್ ಎ ಈಸ್ ನಥಿಂಗ್ ಬಟ್ ಸಿ ಪ್ಲಸ್ ಡಿ ಡಿವೈಡೆಡ್ ಬೈ 2. ಓಕೆ, ಗೊತ್ತಾಗ್ತಿದೆಯಾ? ಫೈನ್. ಸಿಮಿಲರ್ಲಿ ಸೆಕೆಂಡ್ ಕೇಸು ಐ ಟೇಕ್ ಈಕ್ವೇಷನ್ 1 ಮೈನಸ್ ಈಕ್ವೇಷನ್ 2. ಸೊ ಸಬ್ಟ್ರ್ಯಾಕ್ಟ್ ಮಾಡಿದ್ರೆ ಏನು ಸಿಗುತ್ತೆ, ಪ್ಲಸ್ ಎ ಮೈನಸ್ ಎ ಕ್ಯಾನ್ಸಲ್ ಆಗಿ ಬಿ ಮೈನಸ್ ಆಫ್ ಮೈನಸ್ ಬಿ ಆಗುತ್ತೆ. ಸೊ ಬಿ ಪ್ಲಸ್ ಬಿ ಆಗುತ್ತೆ. ಸೊ ಯು ವಿಲ್ ಗೆಟ್ ಬಿ ಪ್ಲಸ್ ಬಿ ದಟ್ ಈಸ್ 2B. ದಿಸ್ ಇಸ್ ನಥಿಂಗ್ ಬಟ್ ಐ ಆಮ್ ಸಬ್ಟ್ರ್ಯಾಕ್ಟಿಂಗ್. ಸೊ ರೈಟ್ ಹ್ಯಾಂಡ್ ಸೈಡ್ ಏನಾಗುತ್ತೆ, ಸಿ ಮೈನಸ್ ಡಿ ಆಗುತ್ತೆ. ಸೊ ಫ್ರಮ್ ದಿಸ್ ಐ ವಿಲ್ ಗೆಟ್ ಬಿ ಏನಂತ. ಸೊ ಐ ಹ್ಯಾವ್ ಬಿ ಈಸ್ ಈಕ್ವಲ್ ಟು ಸಿ ಮೈನಸ್ ಡಿ ಹೋಲ್ ಡಿವೈಡೆಡ್ ಬೈ 2 ಆ್ಯಂಡ್ ದಿಸ್ ಈಸ್ ಮೈ
ಟರ್ಮ್. ಓಕೆ, ಸೊ ಇದನ್ನು ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಐ ವಿಲ್ ಗೆಟ್ ದ ನೆಕ್ಸ್ಟ್ ಸೆಟ್ ಆಫ್ ಫಾರ್ಮುಲಾಸ್ ಒನ್ ಬೈ ಒನ್. ಸೊ ಈಗ ಇನ್ ಕೇಸ್ ಇದನ್ನು ನಾವು ಈಕ್ವೇಷನ್ 1 ಅಂತ ತಗೊಂಡ್ರೆ ನಾವು ಯೂಸಿಂಗ್ ದಿಸ್ ಇನ್ ಈಕ್ವೇಷನ್ 1, ದೇರ್ಫೋರ್ ದ ಈಕ್ವೇಷನ್ 1 ಬಿಕಮ್ಸ್, ಸೊ ಈಕ್ವೇಷನ್ 1 ಏನಾಗುತ್ತೆ ನೋಡಿ, ಸೈನ್ ಆಫ್ ಎ ಪ್ಲಸ್ ಬಿ ಅಂದರೆ ಏನು, ನಾನು ಅಲ್ಲೇ ನೋಡಿದ್ದೀನಿ, ಎ ಪ್ಲಸ್ ಬಿ ಇಸ್ ನಥಿಂಗ್ ಬಟ್ ಸಿ, ಕರೆಕ್ಟಾ? ಸೊ ಸೈನ್ ಸಿ ಪ್ಲಸ್ ಸೈನ್ ಎ ಮೈನಸ್ ಬಿ, ಎ ಮೈನಸ್ ಬಿ ಅಂದರೆ ಡಿ, ಅರ್ಥ ಆಗ್ತಿದೆಯಾ? ಸೊ ಸೈನ್ ಸಿ ಪ್ಲಸ್ ಸೈನ್ ಡಿ ಇಸ್ ನಥಿಂಗ್ ಬಟ್ 2, ದಿಸ್ ಇಸ್ 2, ಸೈನ್ ವಿಲ್ ಬಿ ಸೈನ್, ವಾಟ್ ಈಸ್ ಎ ಇಲ್ಲಿ ಸಿಕ್ತು ನನಗೆ, ಸೊ ಎ ಈಸ್ ನಥಿಂಗ್ ಬಟ್ ಸಿ ಪ್ಲಸ್ ಡಿ ಡಿವೈಡೆಡ್ ಬೈ 2 ಇಂಟು ಕಾಸ್ ಬಿ ಅಂದರೆ ಏನು, ಸಿ ಮೈನಸ್ ಡಿ ಡಿವೈಡೆಡ್ ಬೈ 2. ಸೊ ಇಲ್ಲಿ ನನಗೆ ಸಮ್ ಆರ್ ಡಿಫ್ರೆನ್ಸಿಂದ ಸ್ಟಾರ್ಟ್ ಆಗುತ್ತೆ, ಪ್ರಾಡಕ್ಟ್ ಆಫ್ ದಿ ಟರ್ಮ್ ಸಿಗುತ್ತೆ, ಅರ್ಥ ಆಯ್ತಾ? ಲೆಫ್ಟ್ ಹ್ಯಾಂಡ್ ಸೈಡು ಸಮ್ ಆರ್ ಡಿಫ್ರೆನ್ಸ್ ಆಫ್ ದಿ ಫಂಕ್ಷನ್ಸ್, ರೈಟ್ ಹ್ಯಾಂಡ್ ಸೈಡಲ್ಲಿ ಪ್ರಾಡಕ್ಟ್ ಆಫ್ ದಿ ಫಂಕ್ಷನ್ಸ್. ಓಕೆ, ಇವನ್ನ ನಾವು ಪ್ರಾಬ್ಲಮ್ಸ್ನ ಸಾಲ್ವ್ ಮಾಡೋದಕ್ಕೆ ಪರ್ಟಿಕ್ಯುಲರ್ಲಿ ಫಸ್ಟ್ 4ಗಿಂತ ಜಾಸ್ತಿ ಈ ಫೋರ್ ಫಾರ್ಮುಲಾಸ್ನೇ ತುಂಬ ಯೂಸ್ ಮಾಡ್ತೀವಿ, ಪರ್ಟಿಕ್ಯುಲರ್ಲಿ ಎಕ್ಸಸೈಸ್ 3.3ಅಲ್ಲಿ ಸೆಕೆಂಡ್ ಹಾಫಲ್ಲಿ. ಸೊ ಪ್ಲೀಸ್ ರಿಮೆಂಬರ್ ದ ನೆಕ್ಸ್ಟ್ 4 ಫಾರ್ಮುಲಾಸ್, ದೀಸ್ ಆರ್ ವೆರಿ ಇಂಪಾರ್ಟೆಂಟ್ ಫಾರ್ ಯುವರ್ ಫಸ್ಟ್ PUC ಆಲ್ಸೋ. ಸೊ ಸೆಕೆಂಡ್ ಸೆಟ್ಟಲ್ಲಿ ಬರುವಂಥ ಫಸ್ಟ್ ಫಾರ್ಮುಲಾ ಇದೆ, ಏನಂದರೆ ಸೈನ್ ಸಿ ಪ್ಲಸ್ ಸೈನ್ ಡಿ ಇಸ್ ಇಕ್ವಲ್ ಟು 2 ಸೈನ್ ಸಿ ಪ್ಲಸ್ ಡಿ ಬೈ 2 ಇಂಟು ಕಾಸ್ ಸಿ ಮೈನಸ್ ಡಿ ಬೈ 2. ಓಕೆ, ಸೊ ಫಸ್ಟ್ ಕ್ವಶನ್ ಕನ್ಸಿಡರ್ ಮಾಡಿದೆ, ಫಸ್ಟ್ ಈಕ್ವೇಷನ್ ಸಿಕ್ತು. ಸಿಮಿಲರ್ಲಿ ಐ ಟೇಕ್ ದ ಸೆಕೆಂಡ್ ಒನ್ನಲ್ಲಿ ಏನು ಕನ್ಸಿಡರ್ ಮಾಡ್ತೀನಿ ಅಂದರೆ ಇದು, ವಾಟ್ ಈಸ್ ಸೈನ್ ಆಫ್ ಎ ಮೈನಸ್ ಎ ಪ್ಲಸ್ ಬಿ ಮೈನಸ್ ಸೈನ್ ಆಫ್ ಎ ಮೈನಸ್ ಬಿ. ಇದು ಆಲ್ರೆಡಿ ನಾವು ಫಸ್ಟ್ ಬಿಗಿನಿಂಗ್ ಸ್ಟಾರ್ಟ್ ಮಾಡ್ದಂಗೆ, ಸೈನ್ ಆಫ್ ಎ ಪ್ಲಸ್ ಬಿ ಮೈನಸ್ ಸೈನ್ ಆಫ್ ಎ ಮೈನಸ್ ಬಿ ಇಸ್ ಈಕ್ವಲ್ ಟು 2 ಟೈಮ್ಸ್ ಕಾಸ್ ಎ ಸೈನ್ ಬಿ ಅಲ್ವಾ? ಸೊ ಇದನ್ನು ಬರ್ಕೊಂಡು ಅದಕ್ಕೆ ಇದನ್ನು ಸಬ್ಸ್ಟಿಟ್ಯೂಟ್ ಮಾಡೋಣ. ಓಕೆ, ಸೊ ರಿಮೆಂಬರ್ ದಿಸ್. ಸೊ ಸೆಕೆಂಡ್ ಸೆಟ್ ಆ್ಯಕ್ಚುಲಿ ಏನಂದರೆ ಸೈನ್ ಆಫ್ ಎ ಪ್ಲಸ್ ಬಿ ಏನಿಲ್ಲ, ಸೈನ್ ಮಾತ್ರ ಚೇಂಜು, ಮೈನಸ್ ಸೈನ್ ಆಫ್ ಎ ಮೈನಸ್ ಬಿ. ಸೊ ಪ್ಲಸ್ ಇದ್ದರೆ ಫಸ್ಟು ಸೈನ್ ಆ್ಯಂಡ್ ಕಾಸ್ ಬರುತ್ತೆ, ಮೈನಸ್ ಇದ್ದರೆ ಇಟ್ ಈಸ್ 2 ಕಾಸ್ ಆ್ಯಂಡ್ ಸೈನ್ ಬರುತ್ತೆ, ಮೀನ್ಸ್ ಕಾಸ್ ಎ ಸೈನ್ ಬಿ. ಆ್ಯಂಗಲ್ ಡಿಫ್ರೆಂಟ್ ಇದೆ, ನೀವು ಹೇಗೆ ಬೇಕಾದ್ರೂ ಬರೋಕ್ಕಾಗಲ್ಲ, ಇಲ್ಲಿ ಸೈನ್ ಎ ಕಾಸ್ ಬಿ ಇದೆ, ಇಲ್ಲಿ ಕಾಸ್ ಎ ಸೈನ್ ಬಿ ಆಗುತ್ತೆ. ಐ ಕ್ಯಾನ್ ಟೇಕ್ ದಿಸ್ ಆ್ಯಸ್ ಈಕ್ವೇಷನ್ 2. ಓಕೆ, ಈಕ್ವೇಷನ್ 2ಗೂ ಕೂಡ ಸೇಮ್ ಸಬ್ಸ್ಟಿಟ್ಯೂಟ್ ಮಾಡ್ತೀನಿ. ಓಕೆ, ಇಲ್ಲೇನು ಎ ಬಿ ಇದೆ, ಇಲ್ಲೇನಿದೆಯೋ ಇದನ್ನೇ ಇಲ್ಲೂ ಸಬ್ಸ್ಟಿಟ್ಯೂಟ್ ಮಾಡ್ತೀನಿ, ಏನಾಗುತ್ತೆ ನೀವೇ ನೋಡಿ. ಸೊ ದ ಸೆಕೆಂಡ್ ಫಾರ್ಮುಲಾ ಬಿಕಮ್ಸ್ ಸೈನ್, ವಾಟ್ ಈಸ್ ಎ ಪ್ಲಸ್ ಬಿ, ಇಟ್ ಈಸ್ ಸಿ ಮೈನಸ್ ಸೈನ್ ಎ ಮೈನಸ್ ಬಿ ಅಂದರೆ ಡಿ, ಅರ್ಥ ಆಗ್ತಿದೆಯಾ? ಸೊ ದಿಸ್ ಈಸ್ ನಥಿಂಗ್ ಬಟ್ 2 ಇದೆ, 2 ಹಾಗೆ ಬರ್ಕೊಳ್ಳಿ, ಸೈನ್ ಇದೆ, ಸೈನು ಹಾಗೆ ಬರ್ಕೊಳ್ಳಿ. ಎ ಅಂದರೆ ವಾಟ್ ಈಸ್ ಎ ಈಸ್ ಆ್ಯಕ್ಚುಲಿ ಸಿ ಪ್ಲಸ್ ಡಿ ಡಿವೈಡೆಡ್ ಬೈ 2 ಇಂಟು ಕಾಸ್ ಇದೆ, ಕಾಸ್ ಹಾಗೆ ಬರ್ಕೊಳ್ಳಿ, ಏನದು ಸಾರಿ ಇಲ್ಲಿ ಬರೋದು 2 ಕಾಸ್ ಇಂಟು ಸೈನ್, ಇದನ್ನೆಲ್ಲ ಈ ರೆಫರೆನ್ಸ್ ತೊಗೊಳ್ಳಿ. ಸೈನ್ ಸಿ ಮೈನಸ್ ಸೈನ್ ಡಿ ಇಸ್ 2 ಕಾಸ್ ಆ್ಯಂಡ್ ಸೈನ್. ಕೈಂಡ್ಲಿ ಎಕ್ಸ್ಕ್ಯೂಸ್ ಮೀ. ಸೊ ಕೈಂಡ್ಲಿ ಎಕ್ಸ್ಕ್ಯೂಸ್ ಮೀ ಡಿಯರ್ ಸ್ಟೂಡೆಂಟ್ಸ್, ಸೆಕೆಂಡ್ ಈಕ್ವೇಷನ್ ಕನ್ಸಿಡರ್ ಮಾಡೋಣ. ಸೈನ್ ಆಫ್ ಎ ಪ್ಲಸ್ ಬಿ ಅಂದರೆ ಸಿ, ಎ ಮೈನಸ್ ಬಿ ಅಂದರೆ ಡಿ. ಸೊ 2 ಟೈಮ್ಸ್ ಕಾಸ್ ಆಫ್ ಎ ಅಂದರೆ ಸಿ ಪ್ಲಸ್ ಡಿ ಬೈ 2 ಇಂಟು ಸೈನ್ ಬಿ ಅಂದರೆ ಸಿ ಮೈನಸ್ ಡಿ ಹೋಲ್ ಡಿವೈಡೆಡ್ ಬೈ 2. ಸೊ ದಿಸ್ ಈಸ್ ಮೈ ಸೆಕೆಂಡ್ ಫಾರ್ಮುಲಾ ಆನ್ ಸೆಕೆಂಡ್ ಸೆಟ್. ಓಕೆ, ಸೈನ್ ಸಿ ಪ್ಲಸ್ ಸೈನ್ ಡಿ ಆಯಿತು, ಸೈನ್ ಸಿ ಮೈನಸ್ ಸೈನ್ ಡಿ ಆಯಿತು. ಸಿಮಿಲರ್ಲಿ ಕಾಸ್ ಸಿ ಪ್ಲಸ್ ಕಾಸ್ ಡಿಗೊಂದು ಫಾರ್ಮುಲಾ, ಕಾಸ್ ಸಿ ಮೈನಸ್ ಕಾಸ್ ಡಿಗೊಂದು ಫಾರ್ಮುಲಾ. ಓಕೆ, ಸೊ ಇದು ಬೇಕು ಅಂದರೆ ವಿ ವಿಲ್ ಕನ್ಸಿಡರ್ ದಿ ನೆಕ್ಸ್ಟ್ ಸೆಟ್. ಸೊ ನಾನು ಕನ್ಸಿಡರ್ ಮಾಡೋ ಥರ್ಡ್ ಈಕ್ವೇಷನ್ ಏನು ಅಂತಂದರೆ ಕಾಸ್ ಆಫ್ ಎ ಪ್ಲಸ್ ಬಿ ಪ್ಲಸ್ ಕಾಸ್ ಆಫ್ ಎ ಮೈನಸ್ ಬಿ. ಇದನ್ನು ಆಲ್ರೆಡಿ ನಾವು ನೋಡಿದ್ದೀವಿ. ದಿಸ್ ಈಸ್ ನಥಿಂಗ್ ಬಟ್ 2 ಟೈಮ್ಸ್ ಆಫ್ ಕಾಸ್ ಎ ಇಂಟು ಕಾಸ್ ಬಿ ಅಂತ. ಓಕೆ, ಸೊ ದಿಸ್ ಈಸ್ ಮೈ ಥರ್ಡ್ ಈಕ್ವೇಷನ್. ಫ್ರಮ್ ದಿಸ್ ಸಿಮಿಲರ್ ವೇ ಈಗ ಎ ಪ್ಲಸ್ ಬಿಗೆ ಎ ಮೈನಸ್ ಬಿಗೆ ಮತ್ತು ಎಗೆ ಬಿಗೆ ಸಬ್ಸ್ಟಿಟ್ಯೂಟ್ ಮಾಡಿ ಐ ವಿಲ್ ಗೆಟ್ ದ ಥರ್ಡ್ ರಿಸಲ್ಟ್ ವಿಚ್ ಈಸ್ ಆ್ಯಕ್ಚುಲಿ ಮೈ ಥರ್ಡ್ ಫಾರ್ಮುಲಾ. ಸೊ ಏನು ಫಾರ್ಮುಲಾ ಏನು ಅಂತಂದರೆ ಐ ವಿಲ್ ಗೆಟ್ ಕಾಸ್ ಎ ಪ್ಲಸ್ ಬಿ. ವಾಟ್ ಈಸ್ ಎ ಪ್ಲಸ್ ಬಿ? ಸಿ. ಸೊ ಕಾಸ್ ಸಿ ಪ್ಲಸ್ ಇದೆ, ಪ್ಲಸ್ ಹಾಕಿ ಕಾಸ್ ಎ ಮೈನಸ್ ಬಿ, ಎ ಮೈನಸ್ ಬಿ ಅಂದರೆ ಡಿ. ಸೊ ಕಾಸ್ ಸಿ ಪ್ಲಸ್ ಕಾಸ್ ಡಿ ಈಸ್ ನಥಿಂಗ್ ಬಟ್ 2 ಟೈಮ್ಸ್ ಆಫ್ ಕಾಸ್ ಆಫ್, ಇಲ್ಲಿ ಸಿ ಪ್ಲಸ್ ಸಿ ಈಸ್ 2cc, ನೆನ್ಪಿಟ್ಕೊಳ್ಳಿ. ಕಾಸ್ ಆಫ್ ಎ ಅಂದರೆ ಸಿ ಪ್ಲಸ್ ಡಿ ಡಿವೈಡೆಡ್ ಬೈ 2 ಇಂಟು ಕಾಸ್ ಆಫ್ ಬಿ ಅಂದರೆ ಸಿ ಮೈನಸ್ ಡಿ ಡಿವೈಡೆಡ್ ಬೈ 2. ದಿಸ್ ಇಸ್ ಮೈ ಥರ್ಡ್ ಫಾರ್ಮುಲಾ. ಗೊತ್ತಾಗ್ತಿದೆಯಾ? ಸೊ ಸಿಮಿಲರ್ಲಿ ಇನ್ನೊಂದು ಫಾರ್ಮುಲಾ ಇದೆ,
ಕಾಸ್ ಆಫ್ ಎ ಪ್ಲಸ್ ಬಿ ಮೈನಸ್ ಕಾಸ್ ಆಫ್ ಎ ಮೈನಸ್ ಬಿಗೆ ಅದನ್ನು ಹಾಕೊಂಡ್ರೆ ಫೋರ್ತ್ ಫಾರ್ಮುಲಾ ಬರುತ್ತೆ. ದೆನ್ ವಿ ಕ್ಯಾನ್ ಸಮರೈಸ್ ದ ರಿಸಲ್ಟ್ಸ್. ಸೊ ಫೋರ್ತ್ ರಿಸಲ್ಟ್ ಏನು ಅಂದರೆ ಕಾಸ್ ಆಫ್ ಎ ಪ್ಲಸ್ ಬಿ ಮೈನಸ್ ಕಾಸ್ ಆಫ್ ಎ ಮೈನಸ್ ಬಿ. ಇಲ್ಲಿ ರಿಸಲ್ಟು ನೀವು ಆಲ್ರೆಡಿ ನೋಡಿರಬೇಕು. ದಿಸ್ ವಿಲ್ ಆ್ಯಕ್ಚುಲಿ ಬಿ ಮೈನಸ್ 2 ಟೈಮ್ಸ್ ಸೈನ್ ಎ ಇಂಟು ಸೈನ್ ಬಿ. ಓಕೆ, ಹೇಗೆ ಬಂತು ಅಂತ ಮತ್ತೆ ಕನ್ಫ್ಯೂಷನ್ ಮಾಡ್ಕೋಬೇಡಿ. ಅದನ್ನು ಆಲ್ರೆಡಿ ನಾವು ಪ್ರೀವಿಯಸ್ ನೋಡಿದ್ದೀವಿ. ವೆನ್ ಐ ಕನ್ಸಿಡರ್ಡ್ ಕಾಸ್ ಆಫ್ ಎ ಪ್ಲಸ್ ಬಿ ಮೈನಸ್ ಕಾಸ್ ಆಫ್ ಎ ಮೈನಸ್ ಬಿ, ನನಗೆ ಸಿಗೋದು ಮೈನಸ್ 2 ಟೈಮ್ಸ್ ಸೈನ್ ಎ ಇಂಟು ಸೈನ್ ಬಿ ಅಂತ. ಓಕೆ, ಆಲ್ರೆಡಿ ಇದನ್ನು ಪ್ರೂಫ್ ನೋಡಿದ್ದೀವಿ. ಓಕೆ, ಫರ್ದರ್ ಪ್ರೊಸೀಡಿಂಗ್. ಸೊ ಈಗ ಇದನ್ನು ಸಬ್ಸ್ಟಿಟ್ಯೂಟ್ ಮಾಡೋಣ. ದೇರ್ ಫಾರ್ ದ ಫೋರ್ತ್ ರಿಸಲ್ಟ್ ಇಸ್ ಕಾಸ್ ಎ ಪ್ಲಸ್ ಬಿ ಅಂದರೆ ಸಿ ಮೈನಸ್ ಕಾಸ್ ಆಫ್ ಎ ಮೈನಸ್ ಬಿ ಅಂದರೆ ಡಿ. ಸೊ ದಿಸ್ ಈಸ್ ನಥಿಂಗ್ ಬಟ್, ನೆನ್ಪಿಟ್ಕೊಳ್ಳಿ ಇದೊಂದರಲ್ಲಿ ಮಾತ್ರ ನೆಗೆಟಿವ್ ಬರುತ್ತೆ. ಮೈನಸ್ 2 ಟೈಮ್ಸ್ ಸೈನ್ ಎ ಅಂದರೆ ಏನು ಆಲ್ರೆಡಿ ಗೊತ್ತು ನಮಗೆ, ಸಿ ಪ್ಲಸ್ ಡಿ ಡಿವೈಡೆಡ್ ಬೈ 2 ಇಂಟು ಸೈನ್ ಬಿ ಅಂದರೆ ಸಿ ಮೈನಸ್ ಡಿ ಹೋಲ್ ಡಿವೈಡೆಡ್ ಬೈ 2. ಸೊ ಈ 4 ಫಾರ್ಮುಲಾನೇ ನಮಗೆ ಸೆಕೆಂಡ್ ಸೆಟ್ಟಲ್ಲಿ ತಗೊಳ್ತೀವಿ, ವಿಚ್ ವಿ ಪುಟ್ ಇಟ್ ಅಂಡರ್ ಸಮ್ ಆರ್ ಡಿಫ್ರೆನ್ಸ್ ಇನ್ ದ ಪ್ರಾಡಕ್ಟ್ ಆಫ್ ದಿ ಫಂಕ್ಷನ್ಸ್ಗೆ. ಅರ್ಥವಾಗ್ತಿದೆಯಾ? ಸೊ ಪಾರ್ಟ್ 1ನ ಸಮರೈಸ್ ಮಾಡ್ದಂಗೆ ಇದನ್ನು ಸಮರೈಸ್ ಮಾಡ್ಕೊಳ್ಳೋಣ. ಸೊ ಕನ್ಸಿಡರ್ ದಿಸ್ ಸ್ಟೆಪ್ಸ್. ಫೈನಲಿ ಹಿಯರ್ ಕಮ್ಸ್ ದ ಸೆಕೆಂಡ್ ಸೆಟ್ ಆಫ್ ಫಾರ್ಮುಲಾಸ್. ಸಮ್ ಆರ್ ಡಿಫ್ರೆನ್ಸ್ ಇನ್ ದ ಪ್ರಾಡಕ್ಟ್ಗೆ ಸೈನ್ ಸಿ ಪ್ಲಸ್ ಸೈನ್ ಡಿ ಈಸ್ 2 ಟೈಮ್ಸ್ ಸೈನ್ ಸಿ ಪ್ಲಸ್ ಡಿ ಬೈ 2 c minus d by 2. Okay, similarly sin c minus sin d is 2 cos of c plus d by 2 into sin c minus d by 2. Okay, now similarly cos c plus cos d is 2 times cos c plus d by 2 into cos c minus d by 2. Finally the fourth one, cos c minus cos d is minus of 2. Very important, ಈ ಒಂದು ಕೇಸಲ್ಲಿ ನೆಗೆಟಿವ್ ಬರುತ್ತೆ. minus 2 times sin of c plus d by 2 into sin of c minus d by 2. So this completes the explanation or the proof ಹೇಗೆ ಬಂತು ಅಂತ of the 8 transformation formulas. Put it under 2 columns. ಇದನ್ನು 2 ಸೆಟ್ಟಲ್ಲಿ ನೋಡ್ತೀವಿ. ಫಸ್ಟ್ ಸೆಟ್ಟಲ್ಲಿ ಅದೇ ಫಸ್ಟು ಅಂತಿಲ್ಲ, ಒಂದು ಸೆಟ್ಟಲ್ಲಿ ಪ್ರಾಡಕ್ಟಿಂದ ಸಮ್ ಆರ್ ಡಿಫ್ರೆನ್ಸ್ ನೋಡ್ತೀವಿ, ಇನ್ನೊಂದು ಸೆಟ್ಟಲ್ಲಿ ಸಮ್ ಆರ್ ಡಿಫ್ರೆನ್ಸ್ ಆಫ್ ದಿ ಟರ್ಮ್ಸ್ ಇಂದ ಪ್ರಾಡಕ್ಟಲ್ಲಿ ನೋಡ್ತೀವಿ. ಓಕೆ, ಇಸ್ ಇಟ್ ಕ್ಲಿಯರ್? ಓಕೆ ಸ್ಟೂಡೆಂಟ್ಸ್, ಸೊ ಇದು ನಿಮಗೆ ತಲೆಯಲ್ಲಿ ಇಡಬೇಕು ಅಂತಂದರೆ ಇದಕ್ಕೆ ಸಂಬಂಧಪಟ್ಟಂಥ ಒಂದೆರಡು ಪ್ರಾಬ್ಲಮ್ಸ್ನ ಮಾಡಿ ನಾವೊಂದು ವೀಡಿಯೋನ ಮುಗಿಸೋಣ. ಬರೀ ಫಾರ್ಮುಲಾಸ್ ಹೇಳ್ಕೊಟ್ರೆ ಪ್ರಾಬ್ಲಮ್ ನಿಮಗೆ ಕನ್ಫ್ಯೂಸ್ ಆಗುತ್ತೆ. ಈಗ ಮಾಡಿದಂಥ ಫಾರ್ಮುಲಾಸ್ನ ಯೂಸ್ ಮಾಡಿಕೊಂಡು ಒಂದು 2-3 ಪ್ರಾಬ್ಲಮ್ಸ್ನ ಸಾಲ್ವ್ ಮಾಡಿದ್ರೆ ನಿಮಗೆ ಈ ಫಾರ್ಮುಲಾಸ್ ಹೇಗೆ ಯೂಸ್ ಆಗುತ್ತೆ ಅನ್ನೋದೊಂದು ಐಡಿಯಾ ಸಿಗುತ್ತೆ. ಓಕೆ, ಸೊ ಲೆಟ್ ಅಸ್ ಟೇಕ್ ಅಪ್ ದಿ ಫಸ್ಟ್ ಕ್ವೆಶ್ಚನ್ ಆ್ಯಂಡ್ ಕೀಪ್ ದಿಸ್ ಇನ್ ಮೈಂಡ್. ಆಲ್ ದ ಪ್ರಾಬ್ಲಮ್ಸ್ ಈಗ ನಾವು ಪ್ರೂವ್ ಮಾಡೋದು ಪ್ರೂವ್ ದಟ್ ಪ್ರಾಬ್ಲಮ್ಸು. Okay, so take up the first question now. So consider this result. I have to prove that cos 7x plus cos 5x divided by sin 7x minus sin 5x is equal to cot x ಅಂತ ತೋರಿಸ್ಬೇಕು. So very simple result. I will be using the transformation formulas. First let me consider my LHS. LHS ಏನಿದೆ ಬರ್ಕೊಳ್ಳಿ. So I've taken down my LHS, which is nothing but cos 7x plus cos 5x divided by sin 7x minus sin 5x. Okay, so this is nothing but, let me use my, this looks like my cos c plus cos d. Okay, so c andre 7x, d andre 5x, ಇದನ್ನು ಯೂಸ್ ಮಾಡ್ಕೊಳ್ಳಿ. So cos c plus cos d is nothing but 2 times of cos c plus d ಅಂದರೆ 7x plus 5x divided by 2. c plus c is 2cc ಅಂದರೆ into cos 7x minus 5x divided by 2. So ನ್ಯೂಮರೇಟರ್ಗೆ cos c plus cos d ಫಾರ್ಮ್ ಯೂಸ್ ಮಾಡಿಕೊಂಡ್ರೆ, ಸಿಮಿಲರ್ಲಿ ಡಿನಾಮಿನೇಟರ್ ಲುಕ್ಸ್ ಲೈಕ್ sin c minus sin d. ಸೊ ಈ ಫಾರ್ಮುಲಾ ಡಿನಾಮಿನೇಟರ್ಗೆ ಯೂಸ್ ಮಾಡ್ಕೊಳ್ಳೋಣ. ಓಕೆ, ಸೊ ವಾಟ್ ಈಸ್ ಮೈ sin c minus sin d? ಸೊ ಇಟ್ ಈಸ್ ನಥಿಂಗ್ ಬಟ್ 2 ಟೈಮ್ಸ್ cos ಆಫ್ c plus d. c ಅಂದರೆ 7x plus d ಅಂದರೆ 5x divided by 2 into sin of, okay, so sin of 7x minus 5x ಅಂದರೆ c minus d divided by 2. okay, so this is nothing but, ಬೇಕಿದ್ರೆ ನೀವು ಇಲ್ಲೇ ಕ್ಯಾನ್ಸಲ್ ಮಾಡ್ಬೋದು. 2 and 2 gets cancels. this also you can cancel here itself. next step ಅಲ್ಲಿ ಬೇಕಾದ್ರೆ ಕ್ಯಾನ್ಸಲ್ ಮಾಡೋಣ, ಯಾಕಂದರೆ cos of 7 plus 5 is to 12. 12 by 2 ಏನಾಗುತ್ತೆ 6x. ಅರ್ಥ ಆಗ್ತಿದೆಯಾ? into cos of 7 minus 5 is 2x by 2 is nothing but simply x. okay, divided by, similarly
ಇಲ್ಲೂ ಅಷ್ಟೇ ಕಾಸ್ ಆಫ್ 7x ಪ್ಲಸ್ 5x ಇಸ್ 12x 12x ಬೈ 2 ನನಗೆ 6x ಸಿಗುತ್ತೆ ಇಂಟು ಸೈನ್ ಫಂಕ್ಷನ್ ಹೇಗಿದೆ ಹಾಗೆ ಬರ್ಕೊಳ್ಳಿ 7x ಮೈನಸ್ 5x ಇಸ್ 2x 2x ಬೈ 2 ಇಸ್ ಸಿಂಪ್ಲಿ x. ಸೊ ಇಲ್ಲಿ ನಿಮ್ಗೆ ನೋಡಿದ್ರೆ ಗೊತ್ತಾಗುತ್ತೆ cos 6x and cos 6x gets cancels. I am left over with cos x by sin x. We all know cos by sin is nothing but my cot. Correct? Cos theta by sin theta is cot theta. ನಮಗೆ ಆ್ಯಕ್ಚುಲಿ ರೈಟ್ ಹ್ಯಾಂಡ್ ಸೈಡ್ ಬೇಕಿದ್ದಿದ್ದೆ ಅಷ್ಟು. ಐ ಕನ್ಸಿಡರ್ಡ್ ಮೈ LHS, ಐ ಗಾಟ್ ಮೈ RHS, ಸೊ ಐ ಆಮ್ ಗೋನ್ ಟು ಸೇ ಹೆನ್ಸ್ ಪ್ರೂವ್ಡ್ ಅಂದರೆ ನನ್ನ ರಿಸಲ್ಟು ಪ್ರೂವ್ ಆಗಿದೆ. ಸೊ ಈ ಥರ ಪ್ರಾಬ್ಲಮ್ಸ್ ಯೂಶಲಿ 2 ಅಥವಾ 3 ಮಾರ್ಕ್ಸ್ಗೆ ಫಸ್ಟ್ PUCಲಿ ಕೇಳ್ತಾ ಇರ್ತಾರೆ. ಓಕೆ, ಸೊ ಐ ಥಿಂಕ್ ಈ ಫಾರ್ಮ್ಲೆಸ್ ನಿಮ್ಗೆ ಗೊತ್ತಿದ್ರೆ ಈಸಿಲಿ ಯು ಕ್ಯಾನ್ ಸಾಲ್ವ್ ಸಚ್ ಕೈಂಡ್ ಆಫ್ ಪ್ರಾಬ್ಲಮ್ಸ್ ಅಲ್ವಾ. ಸೊ ಲೆಟ್ ಅಸ್ ಟೇಕ್ ಫ್ಯೂ ಮೋರ್ ಪ್ರಾಬ್ಲಮ್ಸ್ ಒನ್ ಬೈ ಒನ್ ನೌ. So here comes the next question. I have to prove that cos of pi by 4 plus x plus cos of pi by 4 minus x is equal to root 2 into cos x. Okay, so LHS consider ಮಾಡ್ಕೊಳ್ಳೋಣ. Okay, so LHS is cos of pi by 4 plus x plus cos of pi by 4 minus x. ಈಗ ಇದನ್ನು ನಾನು C ಅಂತ ತಗೊಳ್ಳೋಣ, ಇದನ್ನು D ಅಂತ ತಗೊಳ್ಳೋಣ. So this looks like cos C plus cos D. Okay, so cos C plus cos D ಫಾರ್ಮುಲಾ ಏನು ನಮ್ಗೆ ಗೊತ್ತು. It is 2 times cos of C plus D whole divided by 2. So C plus D ಅಂದರೆ pi by 4 plus x plus pi by 4 minus x whole divided by 2. ಇದನ್ನು ಬೇಕಿದ್ರೆ ಇನ್ನೊಂದು ಬ್ರ್ಯಾಕೆಟ್ ತಗೊಳ್ಳೋಣ. ಸೊ ದಿಸ್ ಇಸ್ ಮೈ ಫಸ್ಟ್ ಟರ್ಮ್ 2 times of cos C plus D divided by 2 ಇಂಟು ಮತ್ತೆ cos, ಯಾಕೆಂದರೆ ಇದು C plus C, cos C minus D. C minus D ಅಂದರೆ pi by 4 plus x minus of pi by 4 minus x whole divided by 2 ಸಿಗುತ್ತೆ. ಅರ್ಥ ಆಗ್ತಿದೆಯಾ? Is it clear? I just used my transformation formula which is nothing but sines ಯೂಸ್ ಮಾಡಿದ್ದು cos C plus cos D. So what is cos C plus cos D? 2 times cos C plus D by 2 into cos C minus D by 2 ಯೂಸ್ ಮಾಡ್ಕೊಂಡಿದ್ದೀನಿ. Okay, see what happens next. So this is nothing but 2 times of cos of, ಈಗ ಆ್ಯಡ್ ಮಾಡಿದ್ರೆ ಅಂದರೆ ಇಲ್ಲಿ ಪ್ಲಸ್ ಎಕ್ಸ್ ಮೈನಸ್ ಎಕ್ಸ್ ಕ್ಯಾನ್ಸಲ್ ಆಗುತ್ತೆ. ನ್ಯೂಮರೇಟ್ರಲ್ಲಿ pi by 4 ಪ್ಲಸ್ pi by 4 ನನಗೆ ಸಿಗೋದು 2 times of pi by 4 ಹೋಲ್ ಡಿವೈಡೆಡ್ ಬೈ 2. ಓಕೆ, ಇಂಟು ಇನ್ನೊಂದು ಕಾಸ್ ಇದೆ, ಲೆಟ್ ಮಿ ಟೇಕ್. ಈಗ ಸಬ್ಟ್ರ್ಯಾಕ್ಟ್ ಮಾಡಿದ್ರೆ pi by 4 ಪ್ಲಸ್ ಎಕ್ಸ್ ಮೈನಸ್ pi by 4 ಮೈನಸ್ ಆಫ್ ಮೈನಸ್ ಪ್ಲಸ್ ಎಕ್ಸ್ ಆಗುತ್ತೆ. ಸೊ ಸಬ್ಟ್ರ್ಯಾಕ್ಟ್ ಮಾಡಿದ್ರೆ ಇಲ್ಲಿ pi by 4 ಕ್ಯಾನ್ಸಲ್ ಆಗುತ್ತೆ. ಎಕ್ಸ್ ಮೈನಸ್ ಆಫ್ ಮೈನಸ್ ಪ್ಲಸ್ ಎಕ್ಸ್, ಸೊ ಎಕ್ಸ್ ಪ್ಲಸ್ ಎಕ್ಸ್ ಏನು ಸಿಗುತ್ತೆ 2x ಸಿಗುತ್ತೆ ಡಿವೈಡೆಡ್ ಬೈ 2. ದಿಸ್ ಇಸ್ ಪ್ಯೂರ್ಲಿ ಸಿಂಪ್ಲಿಫಿಕೇಷನ್. ಬ್ರ್ಯಾಕೆಟ್ ರಿಮೂವ್ ಮಾಡಿ ಗೊತ್ತಾಗುತ್ತೆ. ಆ್ಯಡ್ ಮಾಡಿದಾಗ ಎಕ್ಸ್ ಕ್ಯಾನ್ಸಲ್ ಆಗುತ್ತೆ, ಸಬ್ಟ್ರ್ಯಾಕ್ಟ್ ಮಾಡಿದಾಗ pi by 4 ಕ್ಯಾನ್ಸಲ್ ಆಗುತ್ತೆ. ನಾವು 2 ನ್ಯೂಮರೇಟರ್ ಡಿನಾಮಿನೇಟರ್ ಕ್ಯಾನ್ಸಲ್ ಆಗುತ್ತೆ. ಸೇಮ್ ಥಿಂಗ್ ಹಿಯರ್ 2 and 2 ಕ್ಯಾನ್ಸಲ್ಸ್ ಇನ್ ದ ನ್ಯೂಮರೇಟರ್ ಆ್ಯಂಡ್ ಡಿನಾಮಿನೇಟರ್. ಓಕೆ, ಸೊ ಫರ್ದರ್ ರೈಟಿಂಗ್, ಸೊ ದಿಸ್ ಇಸ್ ನಥಿಂಗ್ ಬಟ್ 2 times ಆಫ್ ಕಾಸ್ ಆಫ್ ಇಲ್ಲಿರೋ ಆ್ಯಂಗಲು pi by 4 ಇಂಟು ಕಾಸ್ x, ಬರೀ 2 and 2 ಕ್ಯಾನ್ಸಲ್ ಆಯಿತು. ಸೊ ದಿಸ್ ಇಸ್ ನಥಿಂಗ್ ಬಟ್ 2 times ಆಫ್, ರಿಮೆಂಬರ್ pi by 4 ಅಂದರೆ 45 degrees. ಓಕೆ, ವಾಟ್ ಈಸ್ cos 45? ವಿ ನೋ cos 45 is nothing but 1 divided by root 2. ಓಕೆ, ಪ್ಲೀಸ್ ರಿಮೆಂಬರ್ ದಿಸ್. ಸೊ cos 45 is 1 by root 2 ಬರ್ಕೊಂಡಿದ್ದೀನಿ, ಇಂಟು cos x ಆಗುತ್ತೆ. ಓಕೆ, ಸೊ ದಿಸ್ ಇಸ್ ನಥಿಂಗ್ ಬಟ್ ಈ 2ನ ನಾನು ಆ್ಯಕ್ಚುಲಿ 2 ಕ್ಯಾನ್ ಬಿ ರಿಟರ್ನ್ ಆ್ಯಸ್ root 2 ಹೋಲ್ ಸ್ಕ್ವೇರ್ ಇಂಟು 1 by root 2 ಬೇಕಿದ್ರೆ ಬರ್ಕೊಳ್ಳಿ. ಓಕೆ, ಇಂಟು ಕಾಸ್ ಎಕ್ಸ್. ಓಕೆ, ನ್ಯೂಮರೇಟ್ರಲ್ಲಿ ರೂಟ್ 2 ಸ್ಕ್ವೇರ್ ಇದೆ, ಡಿನಾಮಿನೇಟ್ರಲ್ಲಿ ಒಂದು ರೂಟ್ 2 ಕ್ಯಾನ್ಸಲ್ ಆಗುತ್ತೆ. ಐ ವಿಲ್ ಬಿ ಗೆಟಿಂಗ್ ಸಿಂಪ್ಲಿ ರೂಟ್ 2 ಇಂಟು ಕಾಸ್ ಎಕ್ಸ್. ಓಕೆ, ಸೊ ಆ್ಯಕ್ಚುಲಿ ನೋಡಿ, ನಾವು ಐ ಕನ್ಸಿಡರ್ಡ್ ಮೈ LHS, ಐ ಗಾಟ್ ರೂಟ್ 2 ಇಂಟು ಕಾಸ್ ಎಕ್ಸ್ ವಿಚ್ ಇಸ್ ಆ್ಯಕ್ಚುಲಿ ಮೈ RHS. ಗೊತ್ತಾಗ್ತಿದೆಯಲ್ಲ? ಸೊ LHS ಕನ್ಸಿಡರ್ ಮಾಡಿ RHS ಸಿಕ್ಕಿದ್ರೆ ಮೈ ರಿಸಲ್ಟ್ ಈಸ್ ಪ್ರೂವ್ಡ್ ಅಂತ. ಸೊ hence proved. So this completes the solution for this particular question. ಈಸಿ ಇದೆಯಲ್ಲ? ಖಂಡಿತವಾಗ್ಲೂ ಈಸಿ ಇದೆ. ಓನ್ಲಿ ಒನ್ ರಿಕ್ವೈರ್ಡ್ ಥಿಂಗ್ ಇಸ್ ಈ N2 ಟ್ರಾನ್ಸ್ಫಾರ್ಮೇಷನ್ ಫಾರ್ಮುಲಾಸ್ ನಿಮಗೆ ಬೈ ಹಾರ್ಟ್ ಆಗಿರಬೇಕು. ಓಕೆ, ಸೊ ಓಕೆ, ಲೆಟ್ಸ್ ಟೇಕ್ ಅಪ್ ದಿ ನೆಕ್ಸ್ಟ್ ಕ್ವೆಶ್ಚನ್. In the next question, I have to show that sin of x plus y divided by sin of x minus y is equal to tan x plus tan y divided by tan x minus tan y. So similar process, LHS consider ಮಾಡೋಣ and we shall show the RHS.
Okay, so my LHS is sine of x plus y divided by sine of x minus y. Actually, this looks like my compound angles. ನೋಡಿದ್ರೆ ಗೊತ್ತಾಗುತ್ತಾ, ಇದು ಸೈನ್ ಆಫ್ ಎ ಪ್ಲಸ್ ಬಿ ಥರ ಇದೆ, ಡಿನಾಮಿನೇಟರ್ ಸೈನ್ ಆಫ್ ಎ ಮೈನಸ್ ಬಿ ಇದೆ. ಸೊ ಈ ಫಾರ್ಮುಲಾ ಯೂಸ್ ಮಾಡ್ಕೊಳ್ತೀವಿ. ಸೊ ಓಕೆ, ಓನ್ಲಿ ಎ ಪ್ಲಸ್ ಬಿ ಬದಲು ಎಕ್ಸ್ ಆ್ಯಂಡ್ ವೈ ಇದೆ, ನಥಿಂಗ್ ಟು ವರಿ. ಸೊ ಸೈನ್ ಆಫ್ ಎಕ್ಸ್ ಪ್ಲಸ್ ವೈ ಇಸ್ ಸೈನ್ ಎಕ್ಸ್ ಕಾಸ್ ವೈ ಪ್ಲಸ್ ಕಾಸ್ ಎಕ್ಸ್ ಇಂಟು ಸೈನ್ ವೈ. ಓಕೆ, ಐ ಆಮ್ ಯೂಸಿಂಗ್ ಸೈನ್ ಆಫ್ ಎ ಪ್ಲಸ್ ಬಿ ಫಾರ್ಮುಲಾ for the numerator. Similarly, denominator ಗೆ sin of a minus b formula ಯೂಸ್ ಮಾಡೋಣ. ಸೊ I'll get sin x into cos y, okay, minus of cos x into sin y. ಇಷ್ಟೇ ಡಿಫ್ರೆನ್ಸು. ಎರಡಕ್ಕೂ ಡಿಫ್ರೆನ್ಸ್ ಏನಂತಂದರೆ ಈ ಮಿಡಲ್ ಸೈನ್. ಸೊ ನ್ಯೂಮರೇಟರ್ಗೆ ಪ್ಲಸ್ಸು, ಡಿನಾಮಿನೇಟರ್ಗೆ ಮೈನಸ್ಸು. ಓಕೆ, ಸೊ ನೆಕ್ಸ್ಟ್ ವಾಟ್ ವಿ ಶಲ್ ಡೂ ಹಿಯರ್ಸ್, ನಮಗೆ ರೈಟ್ ಹ್ಯಾಂಡ್ ಸೈಡ್ ಏನು ಬೇಕು ಅಂತಂದರೆ, ಸಮ್ಟೈಮ್ಸ್ ರೈಟ್ ಹ್ಯಾಂಡ್ ಸೈಡ್ ಏನು ಬೇಕು ಅದರ ಬೇಸ್ ಮೇಲೆ ಸ್ವಲ್ಪ ಸಿಂಪ್ಲಿಫಿಕೇಶನ್ ಮಾಡ್ಕೊಳ್ತೀವಿ. ಸೊ ವಾಟ್ ಐ ಆಮ್ ಗೋನ್ ಟು ಡೂ ನೌ ಇಸ್ ಐ ಆಮ್ ಗೋನ್ ಟು ಡಿವೈಡ್ ಬೋತ್ ದ ನ್ಯೂಮರೇಟರ್ ಆ್ಯಂಡ್ ಡಿನಾಮಿನೇಟರ್ ಬೈ ಕಾಸ್ ಎಕ್ಸ್ ಇಂಟು ಕಾಸ್ ವೈ ಆ್ಯಂಡ್ ಸಿ ವಾಟ್ ಹ್ಯಾಪನ್ಸ್. ಸೊ ಇಫ್ ಯು ಡಿವೈಡ್ ಬೋತ್ ದ ನ್ಯೂಮರೇಟರ್ ಆ್ಯಂಡ್ ಡಿನಾಮಿನೇಟರ್ ಬೈ ಕಾಸ್ ಎಕ್ಸ್ ಇಂಟು ಕಾಸ್ ವೈ, ಸೊ ಡಿವೈಡ್ ಮಾಡಬೇಕಂದ್ರೆ ನಾನು ಕಾಮನ್ ಡಿನಾಮಿನೇಟರ್ ತೊಗೋಬೋದು ಅಥವಾ ಈಚ್ ಟರ್ಮ್ಗೆ ಡಿವೈಡ್ ಮಾಡ್ತೀನಿ. ಸೊ ಐ ಹ್ಯಾವ್ ಸೈನ್ ಎಕ್ಸ್ ಇಂಟು ಕಾಸ್ ವೈ, ಇದಕ್ಕೆ ಏನು ಡಿವೈಡ್ ಮಾಡ್ತೀನಿ, ಕಾಸ್ ಎಕ್ಸ್ ಇಂಟು ಕಾಸ್ ವೈ ಡಿವೈಡ್ ಮಾಡ್ತೀನಿ. ಓಕೆ, ಪ್ಲಸ್ ಆಫ್, ಓಕೆ, ಈಗ ಈ ಟರ್ಮ್ ಅಲ್ಲೇನಿದೆ ಕಾಸ್ ಎಕ್ಸ್ ಇಂಟು ಸೈನ್ ವೈ ಇದೆ, ಇದಕ್ಕೆ ಲೆಟ್ ಮಿ ಡಿವೈಡ್ ಕಾಸ್ ಎಕ್ಸ್ ಇಂಟು ಕಾಸ್ ವೈ. ಸೊ ನ್ಯೂಮರೇಟರ್ ಕೆಲಸ ಮುಗೀತು. ಡಿವೈಡೆಡ್ ಬೈ ಸೇಮ್ ಥಿಂಗ್ ನೌ, ದ ಟರ್ಮ್ ಐ ಹ್ಯಾವ್ ಹಿಯರ್ ಇಸ್ ಸೈನ್ ಎಕ್ಸ್ ಇಂಟು ಕಾಸ್ ವೈ, ಐ ಆಮ್ ಗೋನ್ ಟು ಡಿವೈಡ್ ಬೈ cos x into cos y. Okay, so sign is minus here, let me take minus, and the term I have here is cos x into sin y divided by, I will take cos x into cos y. So ಎಲ್ಲ ಟರ್ಮ್ಗೂ ಕಾಮನ್ ಟರ್ಮ್ ಡಿವೈಡ್ ಆಗಿರೋದ್ರಿಂದ ಏನು ಚೇಂಜ್ ಆಗೋದಿಲ್ಲ. ಓಕೆ, ಸೊ ದಿಸ್ ಇಸ್ ನಥಿಂಗ್ ಬಟ್ ಏನಾಗುತ್ತೆ ನೋಡಿ, ಈ ಟರ್ಮಲ್ಲಿ ಕಾಸ್ ವೈ ಕ್ಯಾನ್ಸಲ್ ಆಗುತ್ತೆ, ಈ ಟರ್ಮಲ್ಲಿ ಕಾಸ್ ಎಕ್ಸ್ ಕ್ಯಾನ್ಸಲ್ ಆಗುತ್ತೆ. ಸಿಮಿಲರ್ಲಿ ಚೆಕ್ ಇಟ್, ಈ ಟರ್ಮಲ್ಲಿ ಏನು ಕ್ಯಾನ್ಸಲ್ ಆಗುತ್ತೆ, ಎಸ್ ವಿನುತಾ? Yeah, so it is cos y into cos y. Yes, ಇಲ್ಲಿ ಸುಷ್ಮಾ, yeah, you can see here cos x by cos x. ಸೊ ನಮಗೆ ಉಳಿದಿರೋದು ಈ ಟರ್ಮಲ್ಲಿ ಐ ಹ್ಯಾವ್ sin x by cos x. ಓಕೆ, ಪ್ಲಸ್ ಇದೆ, ಪ್ಲಸ್ ಬರ್ಕೊಳ್ತೀನಿ. ಇಲ್ಲಿ ಉಳಿದಿರೋದು sin y by cos y ಹೋಲ್ ಡಿವೈಡೆಡ್ ಬೈ, ಇಲ್ಲಿ ಉಳಿದಿರೋದು ಸಿಮಿಲರ್ಲಿ sin x by cos x, ಮೈನಸ್ ಇದೆ, ಮೈನಸ್ ಬರ್ಕೊಳ್ತೀನಿ. ಉಳಿದಿರೋದು ಸೈನ್ ವೈ ಮೈನಸ್ ಕಾಸ್ ವೈ. ಓಕೆ, ಸೊ ದಿಸ್ ಇಸ್ ನಥಿಂಗ್ ಬಟ್, ವಿ ಡೆಫಿನೆಟ್ಲಿ ನೋ ಸೈನ್ ಬೈ ಕಾಸ್ ಇಸ್ ನಥಿಂಗ್ ಬಟ್ ಟ್ಯಾನ್. ಸೊ ಇಲ್ಲಿಂದ ಟ್ಯಾನ್ ಎಕ್ಸ್ ಪ್ಲಸ್ ಸೈನ್ ವೈ ಮೈನಸ್ ಕಾಸ್ ವೈ ಇಸ್ ನಥಿಂಗ್ ಬಟ್ ಟ್ಯಾನ್ ವೈ ಡಿವೈಡೆಡ್ ಬೈ ಸೈನ್ ಎಕ್ಸ್ ಪ್ಲಸ್ ಕಾಸ್ ಎಕ್ಸ್ ಇಸ್ ಸಿಮಿಲರ್ಲಿ ಟ್ಯಾನ್ ಎಕ್ಸ್, ಮೈನಸ್ ಇದೆ, ಆ್ಯಂಡ್ ಸೈನ್ ವೈ ಮೈನಸ್ ಕಾಸ್ ವೈ ಇಸ್ tan y. You can see here, this is what I wanted to get. So this is my RHS and the result is proved. Okay, so hence I'm going to say hence proved. Okay, so compound angles ಅಥವಾ ಟ್ರಾನ್ಸ್ಫಾರ್ಮೇಷನ್ ಆ್ಯಂಗಲ್ಸ್ ಚೆನ್ನಾಗಿ ಗೊತ್ತಿದ್ರೆ ಈ ಥರ ಪ್ರಾಬ್ಲಮ್ಸ್ನ ಈಸಿಯಾಗಿ ಪ್ರೂವ್ ಮಾಡ್ಕೊಳ್ಬೋದು. ಗೊತ್ತಾಗ್ತಿದೆಯಲ್ಲ? ಓಕೆ, ಫೈನ್. ಓಕೆ ಸ್ಟೂಡೆಂಟ್ಸ್, ಲೆಟ್ಸ್ ಕನ್ಸಿಡರ್ ಮೈ ಲಾಸ್ಟ್ ಕ್ವೆಶನ್ ಆ್ಯಂಡ್ ಫಿನಿಶ್ ದಿಸ್ ಸೊಲ್ಯೂಷನ್. ಒಂದು ಎಲ್ ಎಚ್ ಎಸ್ ಕೊಟ್ಟಿದ್ದೇನೆ, ಐ ಹ್ಯಾವ್ ಟು ಪ್ರೂವ್ ದಟ್ ಎಲ್ ಎಚ್ ಎಸ್ ಈಕ್ವಲ್ ಟು ಟ್ಯಾನ್ ಎಕ್ಸ್. ಓಕೆ, ಎಲ್ ಎಚ್ ಎಸ್ ಕನ್ಸಿಡರ್ ಮಾಡ್ತೀನಿ. ಇಲ್ಲಿ ಎಲ್ ಎಚ್ ಎಸ್ನ ಒಂದು ಸ್ವಲ್ಪ ಡಿಫ್ರೆಂಟಾಗಿ ಬರ್ಕೊಳ್ತೀನಿ. ಏನಂದರೆ ಗ್ರೂಪ್ ಮಾಡ್ತೀನಿ. ಐ ವಿಲ್ ಗ್ರೂಪ್ ದಿಸ್ ಸೈನ್ 5x ಪ್ಲಸ್ ಸೈನ್ ಎಕ್ಸ್. ಓಕೆ, ಇದನ್ನು ಗ್ರೂಪ್ ಮಾಡಿಬಿಟ್ಟು ಈ -2 sin 3x ಇದೆಯಲ್ಲ, ಇದನ್ನು ಸೈಡಲ್ಲಿ ಹಾಗೆ ಇಟ್ಟಿರ್ತೀನಿ. ಓಕೆ, ಜಸ್ಟ್ ಫಾರ್ ಮೈ ಕನ್ವೀನಿಯನ್ಸ್. ಓಕೆ, ನನಗೆ ಹೇಗೆ ಬೇಕೋ ಹಾಗೆ ಬರ್ಕೊಳ್ತಾ ಇದ್ದೀನಿ. ಹೋಲ್ ಡಿವೈಡೆಡ್ ಬೈ, ಡಿನಾಮಿನೇಟರ್ ಹೇಗಿದೆಯೋ ಹಾಗೆ ಬರ್ಕೊಳ್ಳಿ. ದಿಸ್ ಈಸ್ ನಥಿಂಗ್ ಬಟ್ ಕಾಸ್ 5x ಮೈನಸ್ ಕಾಸ್ ಎಕ್ಸ್. ಓಕೆ, ನಾವು ದಿಸ್ ಈಸ್ ನಥಿಂಗ್ ಬಟ್ ದ ನ್ಯೂಮರೇಟರ್ ಲುಕ್ಸ್ ಲೈಕ್ ಈ ಟರ್ಮ್ನ ಸೈನ್ ಸಿ ಪ್ಲಸ್ ಸೈನ್ ಡಿ ಅಂತ ಯೂಸ್ ಮಾಡ್ಕೊಬೋದು. ಇಲ್ಲಿ ಕಾಸ್ ಸಿ ಮೈನಸ್ ಕಾಸ್ ಡಿ ಅಂತ ಯೂಸ್ ಮಾಡ್ಕೊಬೋದು. ಹೋಪ್ ಯು ನೋ ದ ರಿಸಲ್ಟ್ ಫಾರ್ ಸೈನ್ ಸಿ ಪ್ಲಸ್ ಸೈನ್ ಡಿ ಆ್ಯಂಡ್ ಕಾಸ್ ಸಿ ಮೈನಸ್ ಕಾಸ್ ಡಿ. ಈ ರಿಸಲ್ಟ್ಸ್ ಯೂಸ್ ಮಾಡ್ಕೊಳ್ತೀವಿ. ಸೊ ಪ್ಲೀಸ್ ಬಿ ವೆರಿ ಕೇರ್ಫುಲ್ ನಾವು. ಸೊ ಸೈನ್ ಸಿ ಪ್ಲಸ್ ಸೈನ್ ಡಿ ಈಸ್ 2 sin c ಪ್ಲಸ್ ಡಿ, ಅಂದರೆ 5x ಪ್ಲಸ್ ಎಕ್ಸ್ ಡಿವೈಡೆಡ್ ಬೈ 2 ಇಂಟು ಕಾಸ್ ಆಫ್, ನೆನಪಿದೆಯಾ, ಸಿ ಮೈನಸ್ ಡಿ, ಅಂದರೆ 5x ಮೈನಸ್ ಎಕ್ಸ್ ಹೋಲ್ ಡಿವೈಡೆಡ್ ಬೈ 2. ಇದು ಈ ಟರ್ಮಿಂದ. ಆ್ಯಂಡ್ ದಿಸ್ ಟರ್ಮ್ ಯು ಆರ್ ನಾಟ್ ಗೋನ್ ಟು ಡೂ ಎನಿಥಿಂಗ್.
please write it as it is. Okay, so numerator ಕೆಲಸ ಮುಗೀತು. Whole divided by, let me use cos c minus cos t. Please remember, cos c minus cos t is minus 2 ಬರುತ್ತೆ. Sin of c plus d ಅಂದರೆ 5x plus x divided by 2 into sin of 5x minus x whole divided by 2 ಆಗುತ್ತೆ. Okay, now let us simplify the terms carefully. So the numerator becomes ಇಲ್ಲಿ 2 ಇದೆ, ಹಾಗೆ ಬರ್ಕೊಳ್ಳಿ. 2 ಇಂಟು ಫಂಕ್ಷನ್ ಸೈನ್ ಇದೆ, ಸೊ ಸೈನ್ ಬರ್ಕೊಳ್ಳಿ. 5x plus x is 6x, 6x by 2 ಏನಾಗುತ್ತೆ, 3x ಆಗುತ್ತೆ. ಓಕೆ, ಇಂಟು ಕಾಸ್ ಇದೆ, ಬರ್ಕೊಳ್ಳಿ ಕಾಸ್. 5x minus x 4x ಆಗುತ್ತೆ, 4x by 2 is 2x. ಓಕೆ, ಸೊ ಇದು ಒಂದು ಟರ್ಮ್ ಆಯಿತು. ಇಲ್ಲಿ ನಾನು ಇದನ್ನೇನು ಮಾಡಲ್ಲ, -2 sin 3x ಇದೆ, ಹಾಗೆ ಬರ್ಕೊಳ್ಳಿ. ಓಕೆ, ಹೋಲ್ ಡಿವೈಡೆಡ್ ಬೈ ಡಿನಾಮಿನೇಟರ್ ಇಲ್ಲೇನಿದೆ -2 ಇದೆ. ಓಕೆ, ಸೈನ್. ಓಕೆ, now what is 5x plus x? 6x. 6x by 2 will be 3x. Okay, Lalit, are you following? Okay, now into sin, ಪ್ರಜ್ವಲ್ ಗೊತ್ತಾಗ್ತಿದೆ ತಾನೆ? 5x minus x 4x ಆಗುತ್ತೆ, 4x by 2x 2x. ಓಕೆ, ನಾವು ವಾಟ್ ಐಮ್ ಗೋಯಿಂಗ್ ಟು ಡೂ ಇಟ್ ಇಸ್, ನ್ಯೂಮರೇಟರಲ್ಲಿ ಎರಡೂ ಟರ್ಮಲ್ಲಿ ಏನಿದೆ, ನನಗೆ 2 ಕಾಮನ್ ಇದೆ, ಸೈನ್ 3x ಕಾಮನ್ ಇದೆ. ಆದರೆ ಡಿನಾಮಿನೇಟರ್ ನೆಗೆಟಿವ್ ಇರೋದ್ರಿಂದ ಐ ವಿಲ್ ಟೇಕ್ -2 ಸೈನ್ 3x ಕಾಮನ್. ಹುಷಾರಾಗಿ ನೋಡ್ಕೊಳ್ಳಿ, -sin 3x ಕಾಮನ್ ತೊಗೊಳ್ತೀನಿ. ಸೊ ಮೈನಸ್ ಕಾಮನ್ ತೊಗೊಳ್ತಾ ಇರೋದ್ರಿಂದ ಈ ಟರ್ಮಲ್ಲಿ ಆಲ್ರೆಡಿ ಪ್ಲಸ್ ಇದೆ, ಸೊ ಮೈನಸ್ ವಿಲ್ ಬಿ ಪ್ಲಸ್. ಓಕೆ, ಸೊ 2 sin 3x ಆಲ್ರೆಡಿ ಹೊರಗಡೆ ಬಾಕಿ ಇದೆ, ನನಗೆ ಉಳಿಯೋದು cos 2x ಮಾತ್ರ. ಇಲ್ಲಿ ಪೂರ್ತಿ ಟರ್ಮ್ ಆಚೆ ಇರೋದ್ರಿಂದ ಮೈನಸ್ ಇಂಟು ಪ್ಲಸ್ ವಿಲ್ ಬಿ ಮೈನಸ್, ಆ್ಯಂಡ್ ದಿಸ್ ಇಸ್ 1. ಅರ್ಥ ಆಗ್ತಿದೆಯಾ? ಐ ಜಸ್ಟ್ ಟುಕ್ -2 sin 3x ಕಾಮನ್ ತೆಗೆದಿದ್ದೀನಿ, ಸೊ ಉಳಿಯೋದು ಇಷ್ಟು. ನಾವು ಹೋಲ್ ಡಿವೈಡೆಡ್ ಬೈ, ನಾವು ದ ಡಿನಾಮಿನೇಟರ್ ವಿಲ್ ಬಿ -2 times sin 3x ಇಂಟು sin 2x. ಓಕೆ, ಸೊ ಏನು ಕ್ಯಾನ್ಸಲ್ ಆಗುತ್ತೆ, -2 ಕ್ಯಾನ್ಸಲ್ ಆಗುತ್ತೆ, sin 3x ಕ್ಯಾನ್ಸಲ್ ಆಗುತ್ತೆ. ಸೊ ನನಗೆ ಉಳಿದಿರೋದು, ಬೇಕಿದ್ರೆ ಮೈನಸ್ನೂ ಕ್ಯಾನ್ಸಲ್ ಮಾಡಿ, ನನಗೆ ಉಳಿದಿರೋದು ಈ ಥರ ಬರೀತೀನಿ. ಏನಂತ, 1 - cos 2x ಡಿವೈಡೆಡ್ ಬೈ sin 2x ಅಂತ ಬರಿತೀನಿ. ಬರಿಬೋದಾ? ಇಸ್ ಇಟ್ ಕ್ಲಿಯರ್? ನಾವು ನ್ಯೂಮರೇಟರ್ ಲುಕ್ಸ್ ಲೈಕ್ 1 - cos 2 θ. ಇದಕ್ಕೆ ನಾನು ಪ್ರೀವಿಯಸ್ ಕ್ಲಾಸಲ್ಲಿ ಒಂದು ರಿಸಲ್ಟ್ ಕೊಟ್ಟಿದ್ದೆ. 1 - cos 2 θ ಅಂದರೆ 2 sin square θ ಆಗುತ್ತೆ, 1 + cos 2 θ ಇದ್ದರೆ 2 cos square ಆಗುತ್ತೆ. ಸೊ ಯೂಸಿಂಗ್ ದಿಸ್, ಸೊ 1 - cos 2 θ ಕ್ಯಾನ್ ಬಿ ರಿಟನ್ ಆ್ಯಸ್ 2 sin square θ. ಓಕೆ, ಸೊ ದಿಸ್ ಇಸ್ 2 sin square θ ಅಂದರೆ ಇಲ್ಲಿ x ಇದೆ, ಡಿವೈಡೆಡ್ ಬೈ ದಿಸ್ ಇಸ್ sin 2x. ಸೊ sin 2x ಫಾರ್ಮುಲಾ, sin 2 θ is 2 sin θ ಇಂಟು cos θ ಇದೆ. ಇದನ್ನು ನಾನು ಎ ಫಾರ್ಮೆಟಲ್ಲಿ ಪ್ರೂವ್ ಮಾಡಿದ್ದೀನಿ. ಸೊ ಇಲ್ಲಿ ಎ ಬದಲು ಎಕ್ಸ್ ಇದೆ, ಸೊ sin 2a is nothing but 2 sin ಎ ಬದಲು ಎಕ್ಸು ಇಂಟು ಕಾಸ್ ಎ. ಓಕೆ, ಸೊ ಇಲ್ಲಿ ಸಿ ವಾಟ್ ರಿಮೈನ್ಸ್ ನಿಯರ್, 2 and 2 gets cancels. ನ್ಯೂಮರೇಟರ್ ಸೈನ್ ಸ್ಕ್ವೇರ್ ಇದೆ, ಸೊ ಒಂದೇ ಒಂದು ಸೈನ್ ಕ್ಯಾನ್ಸಲ್ ಆಗುತ್ತೆ. ಸೊ ಐ ಆಮ್ ಲೆಫ್ಟ್ ಓವರ್ ವಿತ್ sin x in the numerator divided by cos x in the denominator. We all know sin x by cos x is nothing but tan x, and that is my wanted RHS. So I considered my LHS and I proved my RHS. So my result is proved. ಸೊ ದಿಸ್ ಕಂಪ್ಲೀಟ್ಸ್ ದ ಸೊಲ್ಯೂಷನ್ ಫಾರ್ ದಿಸ್ ಪರ್ಟಿಕ್ಯುಲರ್ ಕ್ವಶನ್. ಗೊತ್ತಾಗ್ತಿದೆಯಲ್ಲ? ಸೊ ಈ ಥರ ಟ್ರಾನ್ಸ್ಫಾರ್ಮೇಷನ್ ಫಾರ್ಮುಲಾಸ್ನ ಯೂಸ್ ಮಾಡಿಕೊಂಡು ನಾವು ಪ್ರೂವ್ ದಟ್ ಪ್ರಾಬ್ಲಮ್ಸು ಯೂಶಲಿ 3 marks ಕೇಳ್ತಾ ಇರ್ತಾನೆ ಎಕ್ಸಾಮಲ್ಲಿ, ಡೆಫಿನೆಟ್ಲಿ ಕೇಳ್ತಾರೆ. ನೆಕ್ಸ್ಟ್ ವೀಡಿಯೋದಲ್ಲಿ ನಾವು ಎಕ್ಸಸೈಸ್ 3.3ಯಲ್ಲಿರುವಂಥ ಎಲ್ಲ ಕ್ವೆಶನ್ಸ್ನ 1 by 1 ಸಾಲ್ವ್ ಮಾಡ್ತೀವಿ. ಸೊ ಗೆಟ್ ರೆಡಿ ವಿತ್ ಆಲ್ ದ ಫಾರ್ಮುಲಾಸ್. ಇಲ್ಲಿವರೆಗೂ ಮಾಡಿದಂಥ ಎಲ್ಲ ಫಾರ್ಮುಲಾಸ್ನು ನೀಟಾಗಿ ಕಲ್ತ್ಕೊಂಡು ಬನ್ನಿ, ಆ್ಯಂಡ್ ವಿ ಶಲ್ ಡೂ ದ ಎಕ್ಸಸೈಸ್ 3.3 ಪ್ರಾಬ್ಲಮ್ಸ್ ನೆಕ್ಸ್ಟ್ ಟೈಮ್. Okay, well students, it's time for me to wind up this session. ಪ್ರೀತಿ ವಿದ್ಯಾರ್ಥಿಗಳ, ಈ ಒಂದು ಸೆಷನಲ್ಲಿ ನಾವು ಟ್ರಾನ್ಸ್ಫಾರ್ಮೇಷನ್ ಫಾರ್ಮುಲಾಸ್, ನಾವು 8 ಟ್ರಾನ್ಸ್ಫಾರ್ಮೇಷನ್ ಫಾರ್ಮುಲಾಸ್ನ ಪ್ರೂವ್ ಮಾಡಿ, ಓಕೆ, ಅದಕ್ಕೆ ಸಂಬಂಧಪಟ್ಟಂತಹ ಒಂದು 4 ಪ್ರಾಬ್ಲಮ್ಸ್ನ ಓಕೆ ಸಾಲ್ವ್ ಮಾಡಿದ್ದೀವಿ. ಓಕೆ, ದ ರಿಮೈನಿಂಗ್ ಪ್ರಾಬ್ಲಮ್ಸ್ ಫ್ರಮ್ ಎಕ್ಸಸೈಸ್ 3.3 ವಿಲ್ ಬಿ ಸಾಲ್ವ್ಡ್ ಇನ್ ದ ನೆಕ್ಸ್ಟ್ ಕ್ಲಾಸ್. ಸೊ ಬಿ ಪ್ರಿಪೇರ್ಡ್ ಫಾರ್ ದಟ್ ವಿತ್ ದಿ ಫಾರ್ಮುಲಾಸ್. ಆ್ಯಂಡ್ ಬಿಲೀವಿಂಗ್ ದಟ್ ಯು ವುಡ್ ಹ್ಯಾವ್ ಲರ್ನ್ಡ್ ಅ ಲಾಟ್ ಫ್ರಮ್ ದಿಸ್ ಸೆಷನ್. ವಿಡಿಯೋ ಹೇಗನ್ನಿಸ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸೋದನ್ನು ಮರಿಬೇಡಿ. ಓಕೆ, ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದ ವಿಡಿಯೋ ಡಿಯರ್ ಸ್ಟೂಡೆಂಟ್ಸ್. ನೆಕ್ಸ್ಟ್ ವಿಡಿಯೋ ವಿಲ್ ಬಿ ಎನ್ ಎಕ್ಸೈಟಿಂಗ್ ವಿಡಿಯೋ ಫಾರ್ ಯು, ವೇರ್ ವಿ ವಿಲ್ ಬಿ ಫಾಲೋಯಿಂಗ್ ಎಕ್ಸಸೈಸ್ 3.3. Until then, take care, God bless you all, and bye.